ಸೂಪರ್ ಸೂಪರ್ ಸೂಪರ್. ಕಂಬಳದ ಮೆರವಣಿಗೆ ಹೋಗುವಾಗ ಮಹಾಬಲ ಇರೋದಿಲ್ಲ, ಬಟ್ ಈಗ ಜನರು ನನ್ನನ್ನು ಮೆರೆಸ್ತಾ ಇದ್ದಾರೆ. ಪ್ರಜ್ವಲ್ ದೇವರಾಜ್ ಇನ್ನೆಂದೂ ಕಾಣದ ರೀತಿಯಲ್ಲಿ ಕಂಡಿದ್ದಾರೆ. ಮೃತ್ಯು ಕಾಮಿಡಿ ಬೇಡ, ಸಿನಿಮಾ ಬೇಡ ಅಂದ್ರೆ ನಾನು ಆಚೆ ಹೋಗಿಲ್ಲ. ಕಾಮಿಡಿಯನ್ನು ಬಿಟ್ಟು ಸ್ವಲ್ಪ ನನ್ನ ದಿಕ್ಕನ್ನು ಬದಲಾಯಿಸಿದೆ. ಜನರಿಗೆ ಅದು ಹತ್ರ ಆಗಿದೆ. ರಾಜ್ ಬಿ ಶೆಟ್ಟಿ ಅಂತೂ ಸಿನಿಮಾದ ಬ್ಯಾಕ್ ಬೋನ್. ಅದು ರೋಮಾಂಚನ ಆಗುತ್ತೆ. ಇನ್ನಷ್ಟು ನೋಡಬೇಕು, ಇನ್ನೂ ಸ್ವಲ್ಪ ತಿರಬೇಕು, ಇನ್ನೂ ಸ್ವಲ್ಪ ತಿರಬೇಕಾಗಿತ್ತು ಅನ್ನೋ ಒಂದು. ನಾವು ಎಲ್ಲೋ ನಿಂತ್ಕೊಂಡು ಕಾಫಿ ಕುಡಿದಾಗ ಜನ ಓಡ್ ಬಂದು ಮಹಾಬಲ ಏನೋ ಸಿನಿಮಾ ನೋಡ್ತಿದ್ದೆ ಅನಿಸ್ತಾ ಇಲ್ಲ, ನಾವು ಕಂಬಳನ್ನ ಸ್ಟ್ರೇಟ್ ಆಗಿ ನೋಡ್ತಾ ಇದೀವಿ. ಇಂಥ ಒಳ್ಳೆ ಸಿನಿಮಾಗೆ ಗಿಮಿಕ್ ಮಾಡಿ ಮಾರ್ಕೆಟಿಂಗ್ ಮಾಡುವಂಥ ಪರಿಸ್ಥಿತಿಯನ್ನು ಗುರುದತ್ ಗಾಣಿಗೆ ಅವರಿಗಾಗಲಿ ಪ್ರಜ್ವಲ್ ದೇವರಾಜ್ಗಾಗಲಿ ಇರಲಿಲ್ಲ. ಎಸ್ಪೆಷಲಿ ಪ್ರಜ್ವಲ್ ದೇವರಾಜ್ ಅವರ ಕ್ಯಾರೆಕ್ಟರ್ನ ಇಷ್ಟ ಆಯಿತು. ಪ್ರೇಕ್ಷಕರು ಭಾಳ ಬುದ್ಧಿವಂತರು, ಅವ್ರಿಗೆ ಗೊತ್ತು ವಾಟ್ ಟು ಡೂ. ಅವರು ಅದನ್ನು ಹೃದಯಕ್ಕೆ ತಗೊಂಡ್ರೆ ಅದನ್ನು ತಗೊಂಡೋಗುವಂಥ ರೀತಿನೇ. ಕಾಮಿಡಿ ಮಾಡೋರು ನಮ್ಗೆ ಕಳಿಸಿದ್ರಲ್ಲ ಸರ್ ಅಂತ ಹೇಳಿದ್ರು. ಸಾಯೋದ್ರೊಳಗೆ ಒಮ್ಮೆ ಆದರೂ ಈ ಥರ ಚಪ್ಪಾಳೆ ತಡ್ಕೋಬೇಕು ಒಬ್ಬ ಕಲಾವಿದನಿಗೆ ಆಸೆ ಇತ್ತು. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅನ್ನುವಂತಹ ಮಾತಿತ್ತು. ಸೊ ಈ ಒಂದು ನೋಷನನ್ನು ಕರಾವಳಿ ಸಿನಿಮಾ ಸಂಪೂರ್ಣವಾಗಿ ಬ್ರೇಕ್ ಮಾಡಿಬಿಟ್ಟಿದೆ ಅಂತಲೇ ಹೇಳಬಹುದು. ಒಂದು ಒಳ್ಳೆ ಕಥೆ, ವಿಜುವಲೈಸೇಷನು, ಆ ಸ್ಕ್ರೀನ್ ಮೇಲೆ ಆ ಸಿನಿಮಾದ ವಿಜೃಂಭಣೆಯನ್ನು ನೋಡೋದೇ ತುಂಬ ಖುಷಿಯಾಗುತ್ತೆ. ಸೊ ರಿವ್ಯೂಗಳು ಕೂಡ, ರಿಯಾಕ್ಷನ್ಗಳು ಕೂಡ ಎಲ್ಲವೂ ತುಂಬ ಪಾಸಿಟಿವ್ ಆಗಿ ಬರ್ತಾ ಇದೆ. ಸೊ ಅದರಲ್ಲಿ ಇಡೀ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟರ ಒಂದು ಆ್ಯಕ್ಟಿಂಗ್, ಮಹಾವೀರನಾಗಿ ಒಂದು ಸ್ಕ್ರೀನ್ ಮೇಲೆ ದೊಡ್ಡ ಮೆರುಗನ್ನು ತಂದಿದ್ರೆ, ಅದಕ್ಕೆ ಈಕ್ವಲಿ ಮಿತ್ರ ಅವರು ನಟಿಸಿರುವಂತಹ ಮಹಾಬಲನ ಪಾತ್ರ, ಪ್ರತಿಯೊಂದು ಇಮೋಷನ್ನು, ಅಂದರೆ ಪ್ರಾಣಿಗಳು ಒಟ್ಟಿಗೆ ಇರುವಂತಹ ಒಂದು ಪ್ರೀತಿ, ಮತ್ತು ಕಾಮಿಕ್ ಸೆನ್ಸ್ ಆಗಿರ್ಬೋದು, ಅವರ ಒಂದು ಡೈಲಾಗ್ ಡೆಲಿವರಿ, ಬರೀ ಒಂದು ಆ ಸಿನಿಮಾದಲ್ಲಿ ಅವರು ತೋರಿಸಿರುವಂಥ ಸಾಕಷ್ಟು ಇಮೋಷನ್ಸು ತುಂಬ ಚೆನ್ನಾಗಿ ತೆರೆ ಮೇಲೆ ಮೂಡಿ ಬಂದಿದೆ. ಸೊ ಕರಾವಳಿ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಜೊತೆಗೆ ಮಹಾಬಲ ಅಲ್ಲ, ನಮ್ಮ ಜೊತೆಗೆ ಇವತ್ತು ಮಿತ್ರ ಅವರಿದ್ದಾರೆ. ಸೊ ಬನ್ನಿ ಸರ್, ನಿಮ್ಗೀಗ ಹೊಸ ನಾಮಕರಣ ಆಗಿಬಿಟ್ಟಿದೆ ಮಹಾಬಲ ಅಂತ. ಸೊ ಎಷ್ಟು ಖುಷಿ ಆಗುತ್ತೆ, ಏನು? ಭಾಳ ಖುಷಿ ಇದೆ ನನಗೆ. ಕರಾವಳಿಯ ಮಹಾಬಲ ಅಂದರೆ ನನ್ನನ್ನು ಬಹುತೇಕ ನನ್ನ ಕ್ಯಾರೆಕ್ಟರ್ಗಳಾಗಿ ನನಗೆ ಗುರುತಿಸ್ತಾರೆ. ಸಿಲಿಲಲ್ಲಿಯ ಜಾಣೇಶ, ಅಧ್ಯಕ್ಷದ ಲಾಯರ್ ಗುಣವಂತ, ಆ ರೀತಿ ನನ್ನ ಪಾತ್ರವಾಗಿ ನನ್ನನ್ನು ಗುರುತಿಸ್ತಾ ಇದ್ದಾರೆ. ಬಟ್ ಇದು ಮಹಾಬಲ ಅನ್ನೋದು ಅವರೊಂದು ನಮ್ಮ ಕನ್ನಡ ಪ್ರೇಕ್ಷಕರ ಒಂದು ಎಮೋಷನ್ ಆಗಿ ನನ್ನನ್ನು ಅವರು ಆವರಿಸ್ಕೊಂಡಿದ್ದಾರೆ, ಮಹಾಬಲನನ್ನು ಆವರಿಸ್ಕೊಂಡಿದ್ದಾರೆ. ಮಹಾಬಲನ ಈ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ಸ್ ಅವರಿಗೆ ಇಷ್ಟ ಆಗಿದೆ. ಅಂದರೆ ಕರಾವಳಿ ಅವರಿಗೆ ಇಷ್ಟ ಆಗಿದೆ. ಕರಾವಳಿ ಮೂಲಕ ಮಹಾಬಲ ಅವರ ಮನಸ್ಸಿಗೆ ಹೊಕ್ಕಿದ್ದಾನೆ. ಅದೊಂದು ಭಾಳ ಖುಷಿ ಇದೆ ನನಗೆ. ಸುಮಾರು ವರ್ಷದ ಒಂದು ಕನಸು. ಇಲ್ಲಿ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ, ಮಹಾಬಲನ ಕನಸು ಇಲ್ಲಿ ರಥಬೀದಿಯಲ್ಲಿ ಕಂಬಳದ ಮೆರವಣಿಗೆ ಹೋಗಬೇಕು ಅಂತ. ಆದರೆ ಈ ಕಲಾವಿದ ಮಿತ್ರನ ಕನಸು ಜನರ ಚಪ್ಪಾಳೆ, ಜನರ ಮನ್ನಣೆ. ಇಷ್ಟು ವರ್ಷ, ಒಂದು 23 ವರ್ಷ ಚಿತ್ರರಂಗದಲ್ಲಿದ್ದು 100-160 ಸಿನಿಮಾಗಳಲ್ಲಿ ಅಭಿನಯಿಸಿ, ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿ, ಇನ್ನೂ ಕೂಡ ಜನ ಮಾನಸಕ್ಕೆ ಇಳಿಯುವಂಥ ಪಾತ್ರಗಳು ನನಗೆ ಸಿಕ್ಕಿಲ್ವಲ್ಲ ಅನ್ನೊಂದು ಕೊರಗಿತ್ತು. ಆ ಕೊರಗು ಈ ಕರಾವಳಿ ಮೂಲಕ, ಮಹಾಬಲ ಪಾತ್ರದ ಮೂಲಕ ನೆರವೇರಿತು. ಅಲ್ಲಿ ಕಂಬಳದ ಮೆರವಣಿಗೆ ಹೋಗುವಾಗ ಮಹಾಬಲ ಇರೋದಿಲ್ಲ, ಬಟ್ ಈಗ ಜನರು ನನ್ನನ್ನು ಮೆರೆಸ್ತಾ ಇದ್ದಾರೆ. ನಾನು ಇದ್ದೀನಿ, ಕಲಾವಿದನಾಗಿದ್ದೀನಿ ಅನ್ನೋ ಒಂದು ಇಮೋಷನ್ ನನಗೆ ಖಂಡಿತ ಇದೆ. ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಡೆಪ್ತ್, ನನಗೆ ತುಂಬಾ ಇಷ್ಟ ಆಗಿದ್ದು ಒಂದು ಸೀನ್ ಇದೆ. ಸೊ ನಿಮ್ಮ ಏನು ಚಿನ್ನು ಮತ್ತು ಮುನ್ನು ಪ್ರಾಬಬ್ಲಿ ಅನಿಸುತ್ತೆ, ಅವ್ರನ್ನ ಕಡಿತಾರೆ, ಏನು ಬೇರೆ ವೇಯಿಂದ ಬಂದು ಕುರ್ಚಿಗೋಸ್ಕರ ಅದನ್ನು ಸಾಯಿಸ್ತಾರೆ. ಆ ಟೈಮಲ್ಲಿ ನೀವು ಬಂದು ಜೋರಾಗಿ ಕಿರ್ಚ್ಕೊಂಡು ಒಂದು ಸೀನ್ ಇದೆ ಸರ್. ಸೊ ಅದನ್ನು ನೀವು ಹೆಂಗೆ ತಯಾರಿ ಮಾಡ್ಕೊಂಡ್ರಿ, ಯಾವ ರೀತಿ ಪ್ರಿಪ್ರೇಷನ್ ಹೇಗಿತ್ತು? ಆ ಒಂದು ಸೀನ್ ಅಂತೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಅದನ್ನು ಏನು ಸಮಾಧಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಇಮೋಷನ್ಸ್ ಬರುತ್ತೆ. ಸೊ ಹೆಂಗೆ ಅದನ್ನು ಮ್ಯಾನೇಜ್ ಮಾಡಿದರೆ ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡೋದಕ್ಕೆ ಏನು ಸ್ಫೂರ್ತಿ, ಹೇಗೆ ಸಾಧ್ಯ? ಇದು ಆಲ್ ಕ್ರೆಡಿಟ್ಸ್ ಗೋಸ್ ಟು ಗುರುದತ್ ಗಾಡಿಗ, ಡೈರೆಕ್ಟ್ರಿಗೆ. ಯಾಕಂದರೆ ಅವರು ಕರಾವಳಿ ಅನ್ನೋ ಸಿನಿಮಾ ಬರೆದಾಗ ಮಹಾಬಲ ಮತ್ತು ಕರಾವಳಿಯ ಬ್ಲೆಂಡಲ್ಲಿ ಬರೆದಿದ್ದು. ಕತೆ ನನಗೆ ನರೇಟ್ ಮಾಡಿದಾಗ ಮಹಾಬಲನ ಪಾತ್ರ ಮತ್ತು ಆ ಪಾತ್ರದ ತೂಕ, ಪಾತ್ರದ ಸುತ್ತಳತೆ ಮತ್ತು ಪಾತ್ರ ಏನು ಇಂಪಾರ್ಟೆಂಟ್ ಅನ್ನೋದು ನಾನು ಕೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನಾನು ಅದಕ್ಕೆ ಮಹಾಬಲನ ಪಾತ್ರಕ್ಕೆ ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೆ. ಚಪ್ಪಲಿ ಹಾಕ್ತಾ ಇರಲಿಲ್ಲ ಕಾಲಿಗೆ, ಒಳ್ಳೆ ಕಾಸ್ಟ್ಲಿ ಬಟ್ಟೆಗಳು ಅಥವಾ ಇನ್ನೊಂದು ಹಾಕ್ತಾ ಇರಲಿಲ್ಲ, ಬರೀ ಪಂಚೆ ಶರ್ಟು. ಚೇರ್ ಹಾಕಿದರೆ ಸೆಟ್ಟಲ್ಲಿ ಚೇರಲ್ಲಿ ಕೂತ್ಕೋತಾ ಇರಲಿಲ್ಲ, ಚಾಪೆ ಹಾಕಿ ಎಲ್ಲೋ ಸೈಡಲ್ಲಿ ಕೂತ್ಕೊಳ್ಳೋದು, ಗ್ಲೂಬಿಯಾಗಿ ಒಂದು ಸೈಡ್ಗೆ ಕೂತ್ಕೊಳ್ಳುವಂಥ ಕ್ಯಾರೆಕ್ಟರ್. ಆಮೇಲೆ
ಆ ಶೂಟಿಂಗ್ ದಿವಸ ಇದ್ದ ಕಾರಣ ಆ ಕೋಣಗಳು ನನಗೆ ಫ್ರೆಂಡ್ ಆಗಿದ್ದು. ನನಗೆ ಅದರ ಜೊತೆ ಒಂದು ಇಮೋಷನ್ ನನಗೆ ನಾನು ರೂಢಿಸ್ಕೊಂಬಿಟ್ಟಿದ್ದೆ. ನಾನು ಅಷ್ಟು ಇಮೋಷನ್ ಇರುವಂಥ ಆ ಪ್ರಾಣಿ ಇನ್ನಿಲ್ಲ, ಅದು ನನ್ನ ಮುಂದೆ ಹೋಯ್ತು ಅಂತ ಹೇಳಿದಾಗ ಏನೊಂದು ರಿಯಲ್ ಆಗಿ ಏನು ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ. ಬಟ್ ನನಗೂ ನೋಡಿದಾಗ ನನಗೂ ಕಣ್ಣಂಚಿಲ್ಲ ನೀರು ಸಿನಿಮಾ ನೋಡಿದ್ರೆ ನಾನು ಮಾಡಿದರೂ ಕೂಡ ಕಣ್ಣಂಚಿ ನನಗೂ ನೀರು ಬಂತು, ನಾನು ಕೂಡ ಇಮೋಟ್ ಆದೆ ನಾನು. ಸೊ ಆ ಪಾರ್ಟಲ್ಲಿ ಜನರು ಎಲ್ರಿಗೂ ಕೂಡ ಈ ಪ್ರಾಣಿಗಳನ್ನು ಯಾರು ಪ್ರೀತಿಸ್ತಾರೆ, ಮನೆಯಲ್ಲಿ ಸಾಕು ಪ್ರಾಣಿಗಳ ಮೇಲೆ ಯಾರಿಗೆ ಒಂದು ಅಟ್ಯಾಚ್ಮೆಂಟ್ ಇದೆ, ಅವ್ರಿಗೆಲ್ರಿಗೂ ಕೂಡ ಒಂದು ನೋವಾಗುವಂಥ, ಅವರ ಮನಸ್ಸು ಕಣ್ಣಂಚಿನ ನೀರು ಬರುವಂಥ ಒಂದು ದೃಶ್ಯ. ಅದು ಭಾಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆ ವಾತಾವರಣ, ಇಡೀ ವಾತಾವರಣ. ಆ ಟೈಮಲ್ಲಿ ಪ್ರಜ್ವಲ್ ಸರ್ ಕೊಡುವಂಥ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅಥವಾ ನಿರಂಜನ್ ಕೊಡುವಂಥ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಜಿಯವರ ನನ್ನ ಸಂತೈಸುವಂಥ ರೀತಿ ಇರ್ಬೋದು, ಶ್ರೀಧರ್ ಸರ್ ಪ್ರತಿಯೊಂದು ಕೂಡ, ಪ್ರತಿಯೊಬ್ಬರು ಸಂಪದ ಆ ಸಿನಿಮಾ ಆ ಸೀನಲ್ಲಿ, ಪರ್ಟಿಕ್ಯುಲರ್ ಸೀನಲ್ಲಿ ಎಲ್ಲರೂ ಕೂಡ ಒಂದು ಮನೋಜ್ವಾಗಿ ಅಭಿನಯಿಸಿ ಆ ದೃಶ್ಯಕ್ಕೆ ದೊಡ್ಡ ಒಂದು ಮೆರುಗನ್ನು ಕೊಟ್ಟಿದ್ದಾರೆ. ಆ ದೃಶ್ಯದ ಗೆಲುವು, ಆ ಕರಾವಳಿ ಸಿನಿಮಾದ ಗೆಲುವು, ಇಡೀ ತಂಡದ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ನಾನು ಇಷ್ಟು ವರ್ಷ ನೋಡಿ, ಅಜಾದುಲ್ಲಾ ಬೇಗೋದು ಮಾತು ಹೇಳ್ತಾರೆ, ಹವ್ಯಾಸ ಬದಲಿಸು ಅಣೆಬರಹ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸು ದೋಣಿ ದಡ ಸೇರಿತ್ತು ಅಂತ. ಕಾಮಿಡಿ ಮಾಡ್ತಾಯಿದ್ದಂತ ನಾನು, ಕಾಮಿಡಿ ಬೇಡ ಸಿನಿಮಾ ಬೇಡ ಅಂತ ನಾನು ಆಚೆ ಹೋಗಿಲ್ಲ. ಕಾಮಿಡಿಯನ್ನು ಬಿಟ್ಟು ಸ್ವಲ್ಪ ನನ್ನ ದಿಕ್ಕನ್ನು ಬದಲಾಯಿಸಿದೆ. ಜನರಿಗೆ ಅದು ಹತ್ರ ಆಗಿದೆ. ಹೌದು, ಇಲ್ಲಿವರೆಗೆ ನಾನು ಮಾಡಿದ್ದು ಬೇರೆ ಆದರೆ ಇದೊಂದು ಬೇರೆ ಒಂದು ಆಯಾಮವನ್ನು ಪಡ್ಕೊಂಡಿದೆ. ಎಲ್ರಿಗಿರುವಂಥ ಪ್ರಶ್ನೆ, ಸಾಮಾನ್ಯವಾಗಿ ಇದೊಂದು ಕರಾವಳಿ ಅನ್ನುವಂಥದ್ದು ಮಂಗಳೂರು ಸೀಮಿತ ಆ ಪ್ರದೇಶಕ್ಕೆ ಕರೀತಾರೆ. ಈ ಒಂದು ಕತೆ ಮಹಾಬಲ, ಮಹಾವೀರ, ಕುರ್ಚಿಗೋಸ್ಕರ ನಡೆಯುವಂಥ ಸಂಘರ್ಷ, ಇದು ರಿಯಲ್ ಸ್ಟೋರಿನಾ ಅಥವಾ ಏನು ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಇದಕ್ಕೇನು ಹೇಳ್ತೀರಿ, ನಿಜವಾದ ಕಥೆನಾ ಅಂತ? ಇದು ಚಂದ್ರಶೇಖರ್ ಬಂಡೆಪ್ಪ ಅಂತೇಳಿ ಅವರ ಕತೆ ಇದು. ಅವ್ರ ಕಥೆಯನ್ನು ಗುರುದತ್ ಗಾಣಿಗವರು ತಗೊಂಡು, ಅವರು ಕರಾವಳಿಗರಾಗಿರೋ ಕಾರಣ, ಅವರು ಯಕ್ಷಗಾನದ ಪರಂಪರೆ ಇರುವಂಥವರು, ತುಂಬ ದೊಡ್ಡ ಕುಟುಂಬ ಅವರದು, ಯಕ್ಷಗಾನದ ಪರಂಪರೆಯ ದೊಡ್ಡ ಕುಟುಂಬ ಅವರು, ಕುಂದಾಪುರದ ಬೇಸ್ಡ್ ಇರುವಂಥ ವ್ಯಕ್ತಿ. ಅಲ್ಲಿಯ ಜಾನಪದ, ಅಲ್ಲಿಯ ಕಂಬಳ, ಅಲ್ಲಿಯ ಎಲ್ಲವೂ ಕೂಡ ಅವರಿಗೆ ಬೈಗೂಡಿದೆ. ಹೌದೌದು, ಖಂಡಿತ ಒಂದು ಸ್ಪರ್ಧೆ ಆದಮೇಲೆ ಅದು ಇದ್ದಿದ್ದೆ, ಸಂಘರ್ಷಗಳು ಬೇಕಾದಷ್ಟು ಇದ್ದಿದ್ದೆ. ಆ ಪ್ರತಿಷ್ಠೆಯ ಕುರ್ಚಿ ನನಗೆ ಬೇಕು, ನನ್ನ ಮನೆತನಕ್ಕೆ ಬೇಕು, ಅಥವಾ ನನ್ನ ವಂಶಕ್ಕೆ ಇರಬೇಕು, ಅದು ಬೇರೆಯವ್ರಿಗೆ ಹೋಗಬಾರ್ದು ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಈಗ ರಾಜಕೀಯ ಗುದ್ದಾಟ ನೋಡ್ತಾ ಇದ್ದೀವಿ ನಾವು. ರಾಜಕೀಯದಲ್ಲಿ ಕುರ್ಚಿಗೋಸ್ಕರ ಎಷ್ಟು ಓಡಾಡ್ತಾರೆ. ಅದು ರಾಜ್ಯ ಮಟ್ಟಕ್ಕಾದರೆ, ಒಂದು ಹಳ್ಳಿ ಮಟ್ಟದಲ್ಲಿ ಒಂದು ಖಂಡಿತ ಒಂದು ರಿಯಲ್ ಸ್ಟೋರಿ ಎಲ್ಲ ಈ ಥರ ಕಥೆಗಳು ನಡೆದಿದೆ. ಅದನ್ನು ಅವರು ಕಥೆಯಾಗಿ ಅದನ್ನು ಸಿನಿಮೆಟಿಕ್ ಆಗಿ ಅದನ್ನು ತೋರಿಸಿದ್ದಾರೆ, ದೃಶ್ಯವಾಗಿ ಅದನ್ನು ತೋರಿಸಿದ್ದಾರೆ. ಇದು ಏನೋ ಸ್ಟೋರಿ ಮತ್ತು ಡೈಲಾಗ್ಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಪ್ರತಿಯೊಂದು ಇದರಲ್ಲೂ ಕೂಡ ಅರ್ಥವನ್ನು, ಎಸ್ಪೆಷಲಿ ಯಾವ ಸೀನ್ ಅಂತ ಹೇಳಿದರೆ ಅಷ್ಟಮಂಗಲ ಪ್ರಶ್ನೆ ಹಾಕುವಂಥ ಸಂದರ್ಭದಲ್ಲಿ ಅವ್ರು ಹೇಳುವಂಥ ಪ್ರತಿಯೊಂದು ಡೈಲಾಗ್ ಕೂಡ ತುಂಬಾ ಕನೆಕ್ಟ್ ಆಗುತ್ತೆ. ಪ್ರತಿಯೊಂದು ಲೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಯಾವುದು ಸಮುದ್ರಕ್ಕಿಂತ ದೊಡ್ಡದು ಯಾವುದು, ಭಾಳ ಅದ್ಭುತವಾಗಿ ಇದೆಲ್ಲ ಇದು ಒಂದು ಕಲೆಕ್ಟಿವ್ ಆಗಿ ಮಾಡಿದಂಥದ್ದು. ಅಪ್ಪು ಅಂತೇಳಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರು, ಆಮೇಲೆ ರವಿ ತೇಜ ಅಂತೇಳ್ಬಿಟ್ಟು ಅವ್ರು ಇನ್ನೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು, ಆಮೇಲೆ ಗುರುದತ್ ಗಾಣಿಗವರು 3-4 ವರ್ಷನ ಬರೆಸಿದ್ದಾರೆ. ಅದರಲ್ಲಿ ಬೆಸ್ಟನ್ನು ಚೂಸ್ ಮಾಡಿ ಅದನ್ನು ತಂದು ಅದನ್ನು ಇಂಪ್ಲಿಮೆಂಟ್ ಮಾಡಿರೋದು. ಇದು ಟೋಟಲ್ ಟೀಮ್ ವರ್ಕ್. ಇದಕ್ಕೆ ಒಂದು ಕರಾವಳಿ ಒಂದು ದೊಡ್ಡ ಒಂದು ಯಶಸ್ಸು. ಇವತ್ತು ಜನ ಎಲ್ಲ ಅದನ್ನು ಖುಷಿ ಪಡ್ತಾ ಇದ್ದಾರೆ. ಕನ್ನಡದ ಭಾಳ ಟೆಕ್ನಿಕಲ್ ಸಿನಿಮಾ, ಭಾಳ ಅದ್ಭುತ ರೂಟೆಡ್ ಸಿನಿಮಾ, ನಮ್ಮ ಜನಪದ, ನಮ್ಮ ಮಣ್ಣಿನ ಕತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು 4-5 ವರ್ಷದ ತಯಾರಿ ಇದೆ, ಪ್ರಿಪ್ರೇಷನ್ ಇದೆ. ಇದೊಂದು ಟೆಕ್ನಿಷಿಯನ್ ಸಿನಿಮಾ ಆಗಿ ಅದು ಕನ್ವರ್ಟ್ ಆಗಿದೆ. ಇಲ್ಲಿ ಯಾವುದೋ ಹೀರೋ ಓರಿಯೆಂಟೆಡ್ ಅಥವಾ ಹೀರೋಯಿನ್ ಓರಿಯೆಂಟೆಡ್ ಅಥವಾ ಅದು ವ್ಯಕ್ತಿ ಏನೂ ಇಲ್ಲ. ಇಲ್ಲಿ ಒಂದು ಟೆಕ್ನಿಷಿಯನ್ಸ್ ಎಲ್ಲರೂ ಅವ್ರವ್ರ ಕೆಲಸನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಕೆಲಸನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾಮನ್ ಅದ್ಭುತವಾಗಿ ಅವರ ಕ್ಯಾಮ್ರಾ ವರ್ಕ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸಚಿನ್ ಬಸ್ರವರು ಸಿನಿಮಾದ ಇನ್ನೊಂದು ಒಡಲು ಜೀವ. ಅಲ್ಲಿ ಆ ಮ್ಯೂಸಿಕನ್ನು ಬ್ಲೆಂಡ್ ಮಾಡಿದ ರೀತಿ, ಆ ಕಾಳೆ ಕೊಂಬು, ಇನ್ನೊಂದು ಆ ಎಲಿವೇಷನ್ಸ್, ಆ ವೇರಿಯೇಷನ್ಸು, ಆ ಸೌಂಡಿಂಗ್ ಪ್ಯಾಟ್ರನ್ ಎಲ್ಲವೂ ಕೂಡ ಬೇರೆ. ಅದು ಎಲ್ಲವೂ ಪೂರಕ ಆಗಿದೆ. ಕಲಾವಿದರು ಎಲ್ಲರೂ ನಾನು ಅನ್ನೋ ರೀತಿಯಲ್ಲಿ ಒಂದು ಕಾಂಪಿಟೇಷನ್ ರೀತಿಯಲ್ಲಿ ಅದನ್ನು ಅಭಿನಯನ ಮಾಡಿದ್ದಾರೆ. ರಮೇಶ್ ಇಂದ್ರ ಅವರೆಲ್ಲ ಅದ್ಭುತ. ಪ್ರಜ್ವಲ್ ದೇವರಾಜ್ ಇದನ್ನೆಂದೂ ಕಾಣದ ರೀತಿಯಲ್ಲಿ ಕಂಡಿದ್ದಾರೆ.
ನಾವು ನೋಡ್ತಾ ಇದ್ದಂಥ ಪ್ರಜ್ವಲ್ ದೇವರಾಜೆ ಬೇರೆ. ಇವತ್ತು ಈ ಇನ್ನು ಕರಾವಳಿಯಲ್ಲಿ ಕಾಣುವಂಥ ಒಬ್ಬ ನಮ್ಮ ಮನೆ ಹುಡುಗನ ಥರ, ನಮ್ಮ ಪಕ್ಕದ ಮನೆ ಹುಡುಗನ ಥರ ಕಾಣುವಂಥ ಒಂದು ಕ್ಯಾರೆಕ್ಟರ್ ಬೇರೆ. ಸಂಪದ ಇಲ್ಲಿವರೆಗೂ ಮಾಡದಿರುವಂಥ ಪಾತ್ರ. ರಮೇಶ್ ಚಂದ್ರವರು ಸಾಕಷ್ಟು ಸಿನಿಮಾ ಮಾಡಿದ್ರು ಕೂಡ ಈ ಥರ ಒಂದು ದನಿಗಳ ಪಾತ್ರವನ್ನು ಭಾಳ ವಿಶೇಷವಾಗಿ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅಂತೂ ಸಿನಿಮಾದ ಬ್ಯಾಕ್ಬೋನ್. ಅವರು ಅಲ್ಲಿವರಾಗಿರೋ ಕಾರಣ ಆ ಪಾತ್ರದಲ್ಲಿ, ಮಹಾವೀರನ ಪಾತ್ರದಲ್ಲಿ ಅವರು ಜೀವಿಸ್ಬಿಟ್ಟಿದ್ದಾರೆ. ಒಂದೊಂದು ಶಾಟ್ಗಳು 5 ದೃಶ್ಯಗಳನ್ನು ನರೇಟ್ ಮಾಡ್ತಾ ಹೋಗುತ್ತೆ. ಅದು 5 ದೃಶ್ಯದಲ್ಲಿ ಒಂದು ಬಿಲ್ಡಪ್ ಆಗಬೇಕಾದ ಕ್ಯಾರೆಕ್ಟರನ್ನು ಒಂದು ಶಾರ್ಟಲ್ಲಿ ಅದನ್ನು ಅವರು ತೋರಿಸ್ತಾರೆ. ಅವರ ಗೆಸ್ಟರು, ಅವರ ಪೋಸ್ಟರು, ಅವರ ಬಾಡಿ ಲ್ಯಾಂಗ್ವೇಜ್, ಒಬ್ಬ ಕಂಬಳ ಓಡಿಸುವ ಒಬ್ಬ ದಂತಕಥೆಯ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು ಅದಕ್ಕೆ ಅವರು ಸೂಟ್ ಆಗಿದ್ದಾರೆ. ಆ ಮಹಾವೀರ ಜನರ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ಮಹಾಬಲ ಕುಡ್ಕೊಂಡು ತಿಂದ್ಕೊಂಡು ನಮ್ಮನೆ ಮುಂದೆ ಓಡಾಡ್ತಾ ಇರುವಂಥ ಒಬ್ಬ ಸಾಧಾರಣ ಜನಸಾಮಾನ್ಯ, ಸ್ನೇಹಕ್ಕೆ ಪ್ರತೀಕ. ಒಂದು ಜಿದ್ದಿಗೆ ಎಷ್ಟು ವರ್ಷ ಆದರೂ ಕಾದು ಅದರ ಜಿದ್ದನ್ನು ಸಾಧಿಸುವಂಥ ಪ್ರತೀಕ. ಅದು ಜನರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಹಸುಗಳನ್ನು ಪ್ರೀತಿ ಮಾಡುವಂಥ ಹಸುಗಳಿಗೋಸ್ಕರ, ಆ ತಳಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಕುಲ್ಕುಂದ ಮನೆಯ ಧನಂಜಯ ಇನ್ನೊಂದು ರೀತಿಯಲ್ಲಿ ನಮಗೆ ಪ್ರಜ್ವಲ್ ಇನ್ನೊಂದು ರೀತಿಯಲ್ಲಿ ಇಷ್ಟ ಆಗ್ತಾರೆ. ಹಾಗಾಗಿ ಎಲ್ಲರೂ ಇಷ್ಟ ಆಗೋ ರೀತಿಯಲ್ಲಿ ಪ್ರತಿಯೊಂದು ಪಾತ್ರಗಳು ಮೂಡಿಬಂದಿದೆ. ಈ ಸಿನಿಮಾ ನೋಡುವಾಗ ಸರ್ ಏನಂದರೆ ಕಂಬಳಕ್ಕೆ ರೆಡಿಯಾಗುವಂಥ ಒಂದಷ್ಟು ಹೆಸರುಗಳು, ಊರಿನ ಹೆಸರುಗಳು ಬರುತ್ತೆ. ನನ್ನ ಸ್ನೇಹಿತರ ಜೊತೆ ನೋಡ್ತಾ ಇದ್ದೆ. ಬೈಕಂಪಾಡಿ, ಹಾಗೆಯೇ ಕಟ್ಪಾಡಿ, ಹಾಗೆಯೇ ವೇಣೂರು, ಈ ಥರ ಎಲ್ಲ. ವೇಣೂರು ಅದು ನಾರ್ಮಲ್ ರೆಗ್ಯುಲರ್ ಆಗಿದೆ. ನಿಮ್ಮ ಊರಿನ ಹೆಸರುಗಳು ಯಾಕೆ ಈ ರೀತಿ ಇದೆ? ನಿಮ್ಮ ಊರಲ್ಲಿ ಊರಿಗೆ ಹೆಸರುಗಳನ್ನ ಯಾಕೆ ವಿಚಿತ್ರವಾಗಿಡ್ತಾರೆ ಅನ್ನೋಂಥ ಪ್ರಶ್ನೆಗಳನ್ನ ಕೇಳಿದ್ರು ನನ್ನ ಸ್ನೇಹಿತರು. ಸೊ ಇದಕ್ಕೆ ಏನು ಹೇಳ್ತೀವಿ? ಅಲ್ಲ, ಅಲ್ಲಿ ಇಟ್ಟಂಥ ಪ್ರತಿಯೊಂದು ವೇಣುಗೋಪಾಲ್ ಕುಲ್ಕುಂದ ಆ ಊರಿದೆ, ಕುಲ್ಕುಂದ ಅನ್ನೋ ಊರಿದೆ, ಕಟ್ಟಪಾಡಿ ಕಂಬಳ, ಅಡಿಕೆ, ಪ್ರತಿಯೊಂದು ಕೂಡ ನಾವಲ್ಲಿ ಬಳಸಿರೋದು ಯಾವುದು ಕೂಡ ಸಿನಿಮೆಟಿಕ್ ಅಲ್ವೇ ಅಲ್ಲ. ಅಲ್ಲಿ ಇದ್ದಂಥ ಊರಿನ ಹೆಸರು ನನಗೆ ನೆನಪಾಗ್ತಾಯಿಲ್ಲ. ನಾನು ಅಲ್ಲಿವರಾಗಿರೋ ಕಾರಣ ಬಜ್ಪೆ, ಪಡುಬಿದ್ರೆ, ಮೂಡುಬಿದ್ರೆ, ಉಡುಪಿ, ಪಣಂಬೂರು, ಉಜಿರೆ, ನೆಲ್ಲಿಯಾಡಿ, ಕಕ್ಕಿಂಜೆ, ಕಂಡಿಬಾಗಿಲು, ನೆರಿಯೆ, ಮುಂಡಾಜೆ, ಬೆಳ್ತಂಗಡಿ, ಆ ರೀತಿ ಬೇಕಾದಷ್ಟು. ಹೆಸರು ತುಂಬ ವಿಚಿತ್ರ ಅಂತಾರೆ ಮಂಗಳೂರು ಕಡೆ. ಹೌದು. ಅವರಿಗೆ ನಮ್ಮವರಿಗೆ ಇಲ್ಲಿವರೆಗೆ ಅಲ್ಲಿ ಊರುಗಳು ವಿಚಿತ್ರ, ಇಲ್ಲಿವರೆಗೆ ಇಲ್ಲಿ ಊರುಗಳು ವಿಚಿತ್ರ. ಈ ಒಂದು ಸಿನಿಮಾದಲ್ಲಿ ಆ ಕಡೆ ಮಂಗಳೂರು ಕನ್ನಡ ಇದೆ, ಕುಂದಾಪುರ ಕನ್ನಡ ಇದೆ, ತುಳು ಇದೆ, ಹಾಗೆಯೇ ಇನ್ನೊಬ್ಬರು ಪಾತ್ರಧಾರಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಹುಬ್ಳಿ ಕನ್ನಡ ಕೂಡ ಮಾತಾಡ್ತಾರೆ. ಅವರ ಹೆಸರು, ಅವರು ಕೂಡ ತುಂಬ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಕಾಮಿಡಿ ಆಗಿರಬಹುದು ಎಲ್ಲವನ್ನು ಕೂಡ. ಸೊ ಎಲ್ಲ ಕನ್ನಡ ಇದೆ ಈ ಸಿನಿಮಾದಲ್ಲಿ. ಸೊ ಇದು ಹೇಗೆ ಆ ಥಾಟಿಗೆ ಬಂದು? ಏನಾಗಿದೆ, ಒಂದು ರಾಂಗ್ ನೋಷನ್ ಇದೆ ಸುಮಾರು ಜನರಿಗೆ. ಕರಾವಳಿ ಅಂತ ಹೇಳಿದ ತಕ್ಷಣ ಮಂಗಳೂರು ಅನ್ನೋದು, ಮಂಗಳೂರಿನವ್ರಿಗೂ ಇದೆ, ನಿಮಗೂ ಇದೆ ಅದು ಅಲ್ವಾ? ನಮ್ಮ ಮಂಗಳೂರು ಕರಾವಳಿ ಅಂತ ಹೇಳಿದರೆ ನಮಗೆ ಕಾರವಾರದವರೆಗೂ ಕರಾವಳಿ. ಕುಂದಾಪುರವೂ ಕೂಡ ನಮ್ಮ ಕರಾವಳಿಗೆ ಸೇರಿದಂತು. ಹಾಗಾಗಿ ಸಮಗ್ರ ಕರಾವಳಿಯನ್ನು ತೋರಿಸುವಂಥ ಪ್ರಯತ್ನ. ಅಂದರೆ ಅಲ್ಲಿಯ ಇವರು ಮಾತಾಡ್ತಾ ಇದ್ದಿದ್ದು, ನಮ್ಮ ರಮೇಶ್ ಚಂದ್ರವರು ಮಾತಾಡ್ತಾ ಇದ್ದಿದ್ದು ಕುಂದಾಪುರದ ಕನ್ನಡ. ನಾನು ಮಾತಾಡ್ತಾ ಇದ್ದಿದ್ದು ಬ್ರಹ್ಮಾವರದ ತುಳು, ಅವೇಕ ಭಾಷೆ ಮತ್ತು ಇದರ ಹಕ್ಕು ಬಪ್ಪಿಯ ಅದು ಆ ರೀತಿ ಒಂದು ಅವೇಕ ಭಾಷೆಯ ಅದನ್ನು ಬಳಸ್ಕೊಳ್ತಾ ಇದ್ದಿದ್ದು. ಅಲ್ಲಿ ನನ್ನ ಮನೆ ಕೆಲಸಕ್ಕೆ ಬಂದಂಥವನು ಜಿ ಗೋವಿಂದೇಗೌಡರು, ಉತ್ತರ ಕರ್ನಾಟಕದವರು, ಗಾಡಿ ಕೋಣ ಟ್ರೈನಿಂಗಿಗೆ ಬಂದಂಥವ್ರು. ಹಾಗೆ ಒಂದು ಬ್ಲೆಂಡಾಗಿ ಅದನ್ನು ತಗೊಂಡಿದ್ದಾರೆ. ಭಾಷೆನ ಭಾಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ವೇರಿಯೇಷನ್ಸನ್ನು ಕೊಟ್ಟಿದ್ದಾರೆ. ಎಂಥ ಮಾರ್ಯ, ಮಂಡೆ ಬಿಸಿ ಆಗುತ್ತೆ, ಮಂಡೆ ಪಿರಿ ಪಿರಿ. ಒಂದು ಕಾಲದಲ್ಲಿ ಮಂಗಳೂರು ಭಾಷೆ ಬರೀ ಕಾಮಿಡಿಗೆ ಯೂಸ್ ಮಾಡ್ತಾಯಿದ್ರು. ಅಡುಗೆ ಭಟ್ರ ಸಿನಿಮಾದಲ್ಲಿ ಅಡುಗೆ ಭಟ್ರ ಪಾತ್ರ ಇದ್ದರೆ ಮಂಗಳೂರಿನವ್ರಿಗೆ ಮಾಣಿ ಬಾ ಇಲ್ಲಿ ಅಂತ, ಬೋಂಡ, ಕುಂಬಳಕಾಯಲ್ಲಿ ಬಾಂಬ್, ಹಂಗೆ ಇದ್ದಿದ್ದಷ್ಟೇ ಇದ್ಬಿಟ್ಟು. ಅದು ಚೇಂಜ್ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿಯವರು. ನಮ್ಮ ಕಾಂತಾರದಿಂದ, ಈ ಸಿನಿಮಾ ಕರಾವಳಿಯಿಂದ ಇಲ್ಲ, ಇದು ಮಾತ್ರ ಅಲ್ಲ, ವಿ ಗಾಟ್ ವೇರಿಯೇಷನ್ಸ್ ಅನ್ನೋದನ್ನು ಜನರಿಗೆ ತೋರಿಸಿದ್ದಾರೆ. ಕರಾವಳಿ ಅನ್ನುವಂಥ ಟೈಟಲನ್ನೇ ಯಾಕೆ ಚೂಸ್ ಮಾಡಿದ್ರಿ ಅಂತ? ಬಿಕಾಸ್ ಸಾಕಷ್ಟು ಬೇರೆ ಹೆಸರುಗಳನ್ನು ಇಡಬಹುದಿತ್ತು, ಆ ಥರ ಆಪ್ಷನ್ಸ್ ಇತ್ತು. ಕರಾವಳಿ ನೋಡಿದ ತಕ್ಷಣ ಇದು ಮಂಗಳೂರು, ದಕ್ಷಿಣ ಕನ್ನಡ ಈ ರೀತಿ ಅಂದರೆ ಹೆಸರು ಕೇಳಿದ ತಕ್ಷಣ ಅದೇ ಅನಿಸೋದು. ಯಾಕೆ ಇದೇ ಟೈಟಲನ್ನು ಚೂಸ್ ಮಾಡಿದ್ರು? ನಮ್ಮ ಡೈರೆಕ್ಟರ್ ಹತ್ರ ಕೇಳಿದೆ. ಅವರು ತುಂಬ ವಿಷನ್ ಇರುವಂಥ ಒಂದು ವ್ಯಕ್ತಿಯವರು. ಮೊದಲು ಸುದೀಪ್ ಅವ್ರ ಜೊತೆ ಇದ್ದಂಥವ್ರು, ಆಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ, ಸೆಟ್ ಅಸಿಸ್ಟೆಂಟ್ ಆಗಿ ಬೇರೆ ಬೇರೆ ಸ್ಟ್ರಕ್ಚರಲ್ಲಿ ಕೆಲಸ ಮಾಡಿಕೊಂಡು ಬಂದಂಥವ್ರು. ಅದಾದಮೇಲೆ
ಸುದೀಪ್ ಅವರ ಪ್ರೊಡಕ್ಷನಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸಿನಿಮಾನ ನಿರ್ದೇಶನ ಮಾಡ್ತಾರೆ. ಅಂಬಿ ನಿಂಗೆ ವಯಸ್ಸಾಯಿತು, ಅಂಬರೀಷ್ ಅವರ ಕೊನೆಯ ಸಿನಿಮಾ. ಭಾಳ ಚೆನ್ನಾಗಿ ಅದನ್ನು ನಿರ್ದೇಶನ ಮಾಡ್ತಾರೆ. ಅವರು ಕರಾವಳಿಗರಾಗಿರುವ ಕಾರಣ ಅಲ್ಲಿಯ ಕರಾವಳಿಯ ಪ್ರತಿಯೊಂದು ಸ್ತರಗಳು, ಜನಪದ, ಕ್ರೀಡೆ ಮತ್ತೊಂದು ಎಲ್ಲವೂ ಅವ್ರಿಗೆ ಗೊತ್ತಿರುವ ಕಾರಣ ತನ್ನ ಸಿನಿಮಾ ಉತ್ಸಾಹವನ್ನು ತನ್ನ ಊರಿಗೆ ಏನಾದರೂ ಕೊಡಬೇಕು, ಕರಾವಳಿಗೆ ಏನಾದರೂ ನಾನು ಕೊಡಬೇಕು ಸಿನಿಮಾದ ಮೂಲಕ, ಅದು ಅವ್ರಿಗೆ ಜನರಿಗೆ ಕರಾವಳಿಯನ್ನು ತೋರಿಸೋ ರೀತಿಯಲ್ಲಿ ಮಾಡಬೇಕು ಉದ್ದೇಶಕ್ಕೋಸ್ಕರ ಕರಾವಳಿ ಅನ್ನೋ ಟೈಟಲನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟೋ ವರ್ಷದ ಕನಸನ್ನು ಕರಾವಳಿ ತನಗೆ ಕೊಟ್ಟಿದ್ದನ್ನು ವಾಪಸ್ ಕೊಡುವಂಥ ಒಂದು ಪ್ರಯತ್ನ ಗುರುದತ್ ಗಾಣಿಗವರು ಮಾಡಿರೋದು. ಹಾಗಾಗಿ ನೀವು ತುಂಬ ಜನ ಕೇಳ್ತಾರೆ ಮಹಾವೀರ ಅಂತ ಇಡ್ಬೋದಾಗಿತ್ತು, ಮಹಾಬಲ ಅಂತ ಇಡ್ಬೋದಾಗಿತ್ತು ಅಂತೆಲ್ಲ ಕೇಳ್ತಾರೆ. ಬಟ್ ಅದು ಡೈರೆಕ್ಟರ್ ಅದನ್ನು ಅವರ ಕನಸದು, ಅವರ ಕನಸಿನ ಅವರು ಕರಾವಳಿ ಮೂಲಕ ಸಹಕಾರ ಮಾಡಿದ್ದಾರೆ. ಸಿನಿಮಾ ಪ್ರಾರಂಭ ಆದ ತಕ್ಷಣ ಒಂದು ಯಕ್ಷಗಾನದ ಒಂದು ಸಾಂಗ್ ಬರುತ್ತೆ. ಮತ್ತೊಂದು ನಮ್ಮಲ್ಲಿ ಯಕ್ಷಗಾನ ಅಂತಂದರೆ ಅದರಲ್ಲೂ ಮಹಿಷಾಸುರ ಬರೋದು ಅಂತಂದರೆ ತುಂಬ ಅಂದರೆ ಯಕ್ಷಗಾನ ನೋಡುವಾಗಲೇ ತುಂಬ ಹುಬ್ಬೇರಿಸ್ಕೊಂಡು ನೋಡುವಂಥದ್ದು ಒಂದು ವಾಡಿಕೆ. ಸೊ ಸಿನಿಮಾದಲ್ಲಿ ಈ ಒಂದು ಮಹಿಷಾಸುರನ ಪಾತ್ರನ ಅಷ್ಟು ಚೆನ್ನಾಗಿ ತೋರಿಸುವಂಥ ಈ ಒಂದು ಐಡಿಯಾ ಹೇಗೆ, ಯಾರ್ದಿದ್ದ ಐಡಿಯಾ? ಅದು ಎವ್ರಿಥಿಂಗ್ ವಾಸ್ ಟು ಡೈರೆಕ್ಟರ್. ನಾನು ಹೇಳಿಲ್ಲ, ಅವ್ರದ್ದು ಯಕ್ಷಗಾನ ಪರಂಪರೆ ಇರುವಂತಹ ಕುಟುಂಬ, ಅವರ ಫ್ಯಾಮಿಲಿ ಏನಿದ್ದಾರೆ, ಯಕ್ಷಗಾನದ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಯಕ್ಷಗಾನದಲ್ಲಿ ತುಂಬ ದಂತಕತೆ ಆದಂಥವರೆಲ್ಲರೂ ಕೂಡ ಅವರ ಕುಟುಂಬ ಫ್ಯಾಮಿಲಿಯಲ್ಲಿದ್ದಾರೆ. ಸೊ ಅವರಿಗೆ ಬೈ ಬರ್ತ್ ಅದು ರಕ್ತದಲ್ಲೇ ಬಂದಿರುವಂಥದ್ದು. ಪ್ರಜ್ವಲ್ ದೇವರಾಜ್ ಅವರೇ ಅದನ್ನು ಮಾಡಿರೋದು, ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅಂದರೆ ಯಕ್ಷಗಾನ ಪ್ರಜ್ವಲ್ ದೇವರಾಜ್ ಅವರಿಗೆ ಗೊತ್ತಿಲ್ಲ, ಇಟ್ ಇಸ್ ನಾಟ್ ಇಸ್ ಕಪ್ ಆಫ್ ಕಾಫಿ. ಅದಕ್ಕೋಸ್ಕರ ಪ್ರಿಪೇರ್ ಆಗಿದ್ದಾರೆ. 25 kg ಭಾರದ ವೇಷ ಹಾಕ್ಕೊಂಡು ಆ ಫೈಟ್ ಮಾಡೋದು ಅದು ಈಸಿ ಜಾಬ್ ಅಲ್ವೇ ಇಲ್ಲ. ಒಂದೊಂದು ಕೈ ಹೆಜ್ಜೆ ಇಟ್ಕೊಂಡು ಢಂಗ್ ಮುಂದೆ ಬಂದಾಗ ಅದು ರೋಮಾಂಚನ ಆಗುತ್ತೆ. ಇನ್ನಷ್ಟು ನೋಡಬೇಕು, ಇನ್ನೂ ಸ್ವಲ್ಪ ಇರಬೇಕಾಗಿತ್ತು ಅನ್ನೋ ಒಂದು ವೈಬ್ರೇಷನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಎಕ್ಸಲೆಂಟ್ ವರ್ಕ್ ಪ್ರಜ್ವಲ್ ಅವರೇ ಮಾಡಿದರು. ಹೆಂಗೆ ಕಾಣಿಸ್ತಾರೆ ಅದರ ಮೇಲೆ. ಧನಂಜಯ ಯಕ್ಷಗಾನ ಕಲಾವಿದ, ಕಂಬಳದ ಓಟಗಾರ ಅಲ್ಲ. ತುಂಬ ಜನ ಕನ್ಫ್ಯೂಷನ್ಸ್ ಇದೆ, ಇನ್ನೂ ಅವರು ಫಿಟ್ ಆಗಬೇಕಾಗಿತ್ತು. ಧನಂಜಯ ಅನ್ನೋ ಪಾತ್ರ ಕಂಬಳದ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ. ಸುಬ್ರಹ್ಮಣ್ಯದ ಕುಲ್ಕುಂದಕ್ಕೂ ಕರಾವಳಿಗೂ ಒಂದು 30 ವರ್ಷದ ಗ್ಯಾಪ್ ಇತ್ತು. ಸಿನಿಮಾನ ಭಾಳ ಇಂಟೆಲಿಜೆಂಟಾಗಿ 1-2 ಸಲ ನೋಡಿದಾಗ ಅದು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಅಚಾನಕ್ಕಾಗಿ ಬಂದು ಕಂಬಳ ಪ್ರಪಂಚಕ್ಕೆ ಬರುವಂಥ ಒಬ್ಬ ಭೂಮಿಯನ್ನು ಹುಡ್ಕೊ ಬರುವಂಥ ಒಬ್ಬ ಯಕ್ಷಗಾನ ಕಲಾವಿದ. ಯಕ್ಷಗಾನ ಡ್ರೆಸ್ ಹಾಕಿ ಇದ್ದಾಗ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ, ಅಲ್ಲಿ ಒಂದು ಫೈಟ್ ಆಗುತ್ತೆ. ಆಗ ಮಹಿಷಾಸುರ ಗರ್ಜಿಸರು ಅಬ್ಬರಿಸುವಂಥದ್ದು, ರೋಮಾಂಚನ ಮಾಡುವಂಥದ್ದು. ಪ್ರಜ್ವಲ್ ದೇವರಾಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಗಂಟೆಗಟ್ಟಲೆ ಮೇಕಪ್ ಕೂತು ಆ 25 kg ಆ ಡ್ರೆಸ್ ಹಾಕ್ಕೊಂಡು ಅವ್ರು ಓಡಿದ ರೀತಿಯೆಲ್ಲ ಭಾಳ ಅದ್ಭುತ. ಇಲ್ಲ, ಅದು 3-4 days ಶೂಟ್, ಅದು 3-4 ದಿವಸದ ಶೂಟ್. ಅತಿ ಹೆಚ್ಚು ಎಲ್ಲಿ ಸರ್, ಮಂಗಳೂರಿನ ಯಾವ ಭಾಗದಲ್ಲಿ ಶೂಟಿಂಗ್ ಮಾಡಿದ್ದು? ನಾವು ಇಲ್ಲಿ ಬಿಡದಿ ಹತ್ರ ಒಂದು ಇದರಲ್ಲಿ ಸೆಟ್ಟಲ್ಲಿ ಅದನ್ನು ಮಾಡಿದ್ದು. ಬಾಕಿ ಅತಿ ಹೆಚ್ಚು ಶೂಟಿಂಗ್ ಆಗಿದ್ದು ನಮಗೆ ಕಾರ್ಕಳ ತಾಲೂಕು ಮೂಡುಬಿದ್ರೆ ಸುತ್ತಮುತ್ತ, ಕಟಪಾಡಿ ಕಂಬಳ, ಕಟಪಾಡಿ ಹತ್ರ ವೇಣೂರು ಜಾಗ. ಆಮೇಲೆ ನಂದು ಮನೆ ಬಂದಿದ್ದು, ನಂದು ಮಹಾವೀರ ಮನೆ, ನನ್ನ ಮನೆ ಇದ್ದಿದ್ದು ರಂಜಳ ಅನ್ನೋ ಒಂದು ಊರು, ಕಾರ್ಕಳ ತಾಲೂಕಲ್ಲಿದ್ದು ರಂಜಳ ಒಂದು ಊರು. ಸುತ್ತಮುತ್ತ ಅದೇ ಜಾಗದಲ್ಲಿ ಸಿನಿಮಾ ಚಿತ್ರೀಕರಣ. ಮಿತ್ರ ಅವರಿಗೆ ಇದೊಂದು ಬ್ರೇಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಭಿನಯ, ಇವರು ಹೀಗೂ ಕಾಣಿಸ್ಕೋಬೋದಾ, ಈ ರೀತಿಯೂ ಕಾಣಿಸ್ತಾರ ಅಂತ ಅನಿಸಿದೆ ತುಂಬ ಜನಕ್ಕೆ ಈ ಸಿನಿಮಾ ನೋಡಿದ್ಮೇಲೆ. ನಿಮ್ಮ ಡಿಫ್ರೆಂಟ್ ಶೇಡ್ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಏನು ಅನಿಸ್ತಿದೆ ಇವತ್ತಿಗೆ? ಬಿಕಾಸ್ ಹೌಸ್ಫುಲ್ ಶೋಗಳು, ವರ್ಡ್ ಆಫ್ ಮೌತಿಂದ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಹೇಳಿ, ನಿಮ್ಗೆ ಏನು ಅನಿಸ್ತಿದೆ? ನಮ್ಮ ಸಿನಿಮಾದಲ್ಲಿ ನನ್ನದೇ ಒಂದು ಮಾತಿದೆ, ವಾಟ್ ಟೈಮ್ ವಾಟ್ ಹ್ಯಾಪಂಡು ಅಂತ ಹೇಳಿದಾಗೆ, ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅದನ್ನು ದೇವರು ಕರೆಕ್ಟಾಗಿ ಕೊಡ್ತಾರೆ ಅನ್ನೋದು. ನನ್ನ ಇಷ್ಟು 23 ವರ್ಷದ ಸಿನಿ ಜರ್ನಿಯಲ್ಲಿ ಒಂದು ಬ್ರೇಕನ್ನು ದೇವರು ಕರಾವಳಿ ಮೂಲಕ ಕೊಟ್ಟಿದ್ದಾರೆ. ಮಹಾಬಲ ಮೂಲಕ ಮಾಸ್ ಎಲಿಮೆಂಟಾಗಿ ನಾನು ಜನರ ಮಧ್ಯದಲ್ಲಿ ಕೂರುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆ ಕಾಮಿಡಿ ಮಿತ್ರನ ಒಂದು ಆ ನೆರಳನ್ನು ತೆಗೆದು ಒಬ್ಬ ಪೋಷಕ ನಟನಾಗಿ ಜನರನ್ನು ರಿಸೀವ್ ಮಾಡುವಂಥ ಮಟ್ಟಕ್ಕೆ ಆಗಿದೆ. ತುಂಬ ಖುಷಿ ಇದೆ ಆ ಜನರ ಅಪ್ರಿಷಿಯೇಷನ್. ಆ ಥಿಯೇಟ್ರಿಗೆ ಹೋದಾಗ ಸಿಕ್ಕುವಂಥ ಚಪ್ಪಾಳೆ, ನಾವು ಎಲ್ಲೋ ನಿಂತ್ಕೊಂಡು ಕಾಫಿ ಕುಡಿದಾಗ ಜನ ಓಡಿ ಬಂದು ಮಹಾಬಲ ಅಂತ ಕರೆಯುವಂಥದ್ದು, ತಪ್ಪಿಕೊಳ್ಳುವಂಥದ್ದು, ನಮ್ಮನೆಯವನವನು, ನಮ್ಮೂರವನು ಅನ್ನೋಂಥ ಪ್ರೀತಿಯನ್ನು ತೋರಿಸುವಂಥದ್ದು, ದಟ್ ಈಸ್ ಒಬ್ಬ ಕಲಾವಿದರಿಗೆ ಇದಕ್ಕಿಂತ ದೊಡ್ಡ ಒಂದು ಖುಷಿ ಮತ್ತೊಂದಿಲ್ಲ ಅಂದ್ಕೋತೀನಿ. ವೆರಿ ಗ್ರೇಟ್ಫುಲ್ ಟು ಡೈರೆಕ್ಟರ್ ಗುರುದತ್ ಗಾಣಿಗ ಅವರಿಗೆ. ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ.
ಸಿನಿಮಾದಲ್ಲಿ ನೀವು ಒಂದಷ್ಟು ಕಡೆ ತುಳು ಮಾತಾಡ್ತೀರಿ, ಸಾಕಷ್ಟು ಜನರಿಗೆ ಮಿತ್ರ ಅವರು ಕನ್ಫ್ಯೂಸ್ ಆಗ್ಬಿಟ್ಟು ಇಷ್ಟು ಒಳ್ಳೆ ತುಳು ಮಾತಾಡ್ತಾರಲ್ಲ, ಇವ್ರು ಮೂಲತಃ ಯಾವ ಊರವರು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನಿಮ್ಮ ಊರು, ನೀವು ಓದಿದ್ದು ಬೆಳೆದಿದ್ದೆಲ್ಲ ಎಲ್ಲಿ? ನಾನು ಹುಟ್ಟಿದ್ದು ಕೇರಳ, ಕೊಟ್ಟಯಂ ಡಿಸ್ಟಿಕಲ್ಲಿ. ನನ್ನ ಬೇಸಿಕ್ ಮೊದಲ ಎಜುಕೇಷನ್ಸ್ ಅಲ್ಲೇ ಆಗುತ್ತೆ. ನಮ್ಮ ತಂದೆಯವರಿಗೆ ಸ್ವಲ್ಪ ಆರ್ಥಿಕ ಮುಗ್ಗಟ್ಟುಗಳು ಬಂದಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನೆರಿಯ ಗ್ರಾಮ ಗಂಡಿಬಾಗಿಲು ಅನ್ನೋ ಊರಿಗೆ ನಾವು ಬರ್ತೀವಿ. ಅಲ್ಲಿಂದ ನಾನು ಯಕ್ಷಗಾನ, ತುಳು, ಕೊಂಕಣಿ, ಮಲಯಾಳಂ ಎಲ್ಲ ನನಗೆ ಬದುಕೊಂಡು ಬಂದಿದ್ದು. ಆಮೇಲೆ ನನ್ನ ಪ್ರೌಢ ಶಿಕ್ಷಣ ಬಂದ್ಬಿಟ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಯುತ್ತೆ. ಚಾಮರಾಜನಗರ CRB ಕೃಷ್ಣರಾಜ ಬಾಲರಪಟ್ನ ಹಾಸ್ಟೆಲಲ್ಲಿ ನಾನು ಇದ್ದಿದ್ದು. ಅಲ್ಲಿ ಎಲ್ಲ ಊರಿನ ಹುಡುಗರು ಇದ್ದರು. ಹುಬ್ಳಿಯವರು, ಧಾರವಾಡದವರು, ಬಿಜಾಪುರದವರು, ಗುಲ್ಬರ್ಗದವರು, ಭದ್ರಾವತಿಯವರು, ಮಂಗಳೂರವರು ಎಲ್ಲ ಇದ್ದ ಕಾರಣ ನನಗೆ ಈ ಭಾಷೆಗಳನ್ನು ಮತ್ತು ಭಾಷೆಯ ಸ್ಲ್ಯಾಂಗನ್ನು ಕಲಿಯೋದು ನನಗೆ ಭಾಳ ಸುಲಲಿತ ಆಗೋಯಿತು. ಜೊತೆಗೆ ರಂಗಭೂಮಿ ಚಟುವಟಿಕೆ ಇದ್ದ ಕಾರಣ ನನಗೆ ಭಾಷೆ, ಈಗ ಮಂಡ್ಯ ಸ್ಲ್ಯಾಂಗ್ ಅಂದರೆ ಮಂಡ್ಯ ಸ್ಲ್ಯಾಂಗು, ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಆದರೆ ಉತ್ತರ ಕರ್ನಾಟಕ ಸ್ಲ್ಯಾಂಗ್, ತಮಿಳು, ತೆಲುಗು ಏನೆಲ್ಲವೂ ಮಾತಾಡುವಂಥ ಒಂದು ನೈಪುಣ್ಯತೆ ನನಗೆ ಬಾಲ್ಯದಲ್ಲಿ ಸಿಕ್ಕಿರೋ ಕಾರಣ ಅದಾದಮೇಲೆ ಪುನಃ ಮಂಗಳೂರಿಗೆ ಬರ್ತೀನಿ ನಾನು ಎಜುಕೇಷನ್ಗೋಸ್ಕರ. ಸೆಂಟ್ರಲ್ ಯೂನಿವರ್ಸಿಟೀಸ್ ಕಾಲೇಜಲ್ಲಿ ನನ್ನ PUC ನಾನು ಮುಂದುವರಿಸ್ತೀನಿ. ಅದಾದಮೇಲೆ ಅಲ್ಲೇ ನಾನು ಕೆಲಸಕ್ಕೆ ಸೇರ್ಕೋತೀನಿ. ಆಮೇಲೆ ಕೊಡಗು ಜಿಲ್ಲೆಗೆ ಬಂದು ಒಂದು ರೆಸಾರ್ಟ್ ಅಂದರಲ್ಲಿ ಮ್ಯಾನೇಜರಾಗಿ ನಾನು ಕೆಲಸ ಮಾಡ್ತೀನಿ. ಆ ಮೂಲಕ ಸಿನಿಮಾ ರಂಗಕ್ಕೆ ಧಾರಾವಾಹಿಗೆ ಬಂದು ಧಾರಾವಾಹಿ ಮೂಲಕ ಸಿನಿಮಾಗಳಲ್ಲಿ ಅಭಿನಯಿಸ್ತವೆ. ಇವತ್ತು ನಿಮ್ಮ ಚಾಯ್ಸ್ ರೈಟ್ ಅಂತ ಯಾವತ್ತಾದರೂ ಸರ್, ಸಿನಿಮಾ ಅಂತ ಹೇಳಿದರೆ ಅನ್ಪ್ರೆಡಿಕ್ಟೇಬಲ್, ಯಾವಾಗ ಸಿಗುತ್ತೆ ಆಪರ್ಚುನಿಟೀಸ್ ಎಲ್ಲ ಹೇಳೋದಕ್ಕಾಗಲ್ಲ. ಸೊ ಇವತ್ತು ಏನು ಅನಿಸ್ತಿದೆ, ನೀವು ಮಾಡಿರೋ ಚಾಯ್ಸ್ ರೈಟ್ ಅನಿಸ್ತಿದೆಯಾ? ಹೇಗೆ, ಎಷ್ಟು ಕಷ್ಟ ಈ ಫೀಲ್ಡ್ ಹೇಗೆ ವರ್ಕ್ ಆಗುತ್ತೆ? ನನಗೆ ನಾನು ರಾಂಗ್ ಚಾಯ್ಸ್ ಮಾಡಲೇ ಇಲ್ಲ. ನೋಡಿ, ಕೆಲವರು ಕೆಲಸ ಮಾಡೋದು ಊಟಕ್ಕೋಸ್ಕರ, ಕೆಲವರು ಕೆಲಸ ಮಾಡೋದು ಕನಸಿಗೋಸ್ಕರ. ನಾನು ಕನಸಿಗೋಸ್ಕರ ಕೆಲಸ ಮಾಡುವಂಥ ಒಬ್ಬ ಕನಸುಗಾರ. ಪೇಮೆಂಟ್ ತಗೊಂಡ್ರಿ ಸರ್ ಈ ಸಿನಿಮಾಗೆ? ಪೇಮೆಂಟ್ ಜನ ಕೊಟ್ಟಿದ್ದಾರಲ್ಲ ದೊಡ್ಡ ಇದು. ನನಗೆ ನನ್ನನ್ನು ಡೀಸೆಂಟಾಗಿ ತುಂಬ ಪ್ರೊಡಕ್ಷನ್ ಹೌಸ್ ನನ್ನ ಭಾಳ ಡೀಸೆಂಟಾಗಿ ನೋಡ್ಕೊಂಡಿದ್ದಾರೆ. ತುಂಬ ನಾನೊಬ್ಬ ಸ್ಟೇಟ್ ಅವಾರ್ಡ್ ವಿನ್ನರು, 140 ಸಿನಿಮಾದಲ್ಲಿ ಅಭಿನಯಿಸಿದ ಕಲಾವಿದ, ಹಿರಿಯ ಕಲಾವಿದರು ಅನ್ನೋ ಗೌರವ ನನಗೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಭಾಳ ಒಳ್ಳೆಯ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ. ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ನಾನು ನೋಡ್ಕೊಂಡಿದ್ದಾರೆ. ಎಲ್ಲೂ ನನಗೆ ಇರಿಸುಮುರ್ಸಾಗೋ ರೀತಿಯಲ್ಲಿ ಅವ್ರು ನಡ್ಕೊಂಡಿಲ್ಲ. ದೇ ಪೇಡ್ ಮಿ ವೆಲ್. ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ಸಂಭಾವನೆ ಕೂಡ ಕೊಟ್ಟಿದ್ದಾರೆ. ಈ ಸಿನಿಮಾ ಅಂತ ಬಂದಾಗ ಸ್ಟಾರ್ಟಿಂಗ್ ರಿಲೀಸ್ ಆಗೋಕ್ಕೂ ಮುಂಚೆ ಗೊತ್ತಿರಲಿಲ್ಲ ನಮಗೆ. ಬಟ್ ಆಗ ಪ್ರಜ್ವಲ್ ದೇವರಾಜ್ ಅವರ ವಿವಾದ ಸಾಕಷ್ಟು ಮುನ್ನೆಲೆಗೆ ಬರುತ್ತೆ ಡಬ್ಬಿಂಗ್ ವಿಚಾರವಾಗಿ. ಸೊ ಅದು ಪ್ರಚಾರದ ಗಿಮಿಕ್ ಅಂತೇಳಿ ತುಂಬ ಜನ ಅಂದ್ಕೊಂಡ್ರು. ಸೊ ನೀವೇನು ಹೇಳ್ತೀರಿ, ಯಾಕೆ ಹೀಗಾಯಿತು? ಬಿಕಾಸ್ ಸಿನಿಮಾ ಸಖತ್ತಾಗಿದೆ, ಸಾಲಿಡ್ ಆಗಿದೆ, ಅವರ ಪಾತ್ರ ನೋಡೋಕೆ ಅಷ್ಟೇ ಖುಷಿಯಾಗುತ್ತೆ. ಈ ಒಂದು ವಿಚಾರ ಯಾಕೆ ಹೀಗಾಯಿತು ಅಂತೇಳಿ ನಿಮ್ಗೆ ಅನ್ಸುತ್ತೆ? ನೋಡಿ, ಸಿನಿಮಾದವರಿಗಿಂತ ಅಥವಾ ಸಿನಿಮಾ ಪತ್ರಕರ್ತರಿಗಿಂತ ಭಾಳ ಬುದ್ಧಿವಂತರಿದ್ದಾರೆ ಪ್ರೇಕ್ಷಕರು, ಭಾಳ ಅಡ್ವಾನ್ಸ್ಡ್ ಇದ್ದಾರೆ. ನಾವು ಅವ್ರನ್ನ ಮೋಸ ಮಾಡೋದಕ್ಕಾಗೋದಿಲ್ಲ. ಅವ್ರು ಭಾಳ ಅದ್ಭುತವಾಗಿ ಅದನ್ನು ಜಡ್ಜ್ ಮಾಡ್ತಾರೆ. ಯಾವುದು ಡ್ರಾಮಾ ಅಲ್ಲ, ಯಾವುದು ಗಿಮಿಕ್ ಅಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಇಂಥ ಒಳ್ಳೆ ಸಿನಿಮಾಗೆ ಗಿಮಿಕ್ ಮಾಡಿ ಮಾರ್ಕೆಟಿಂಗ್ ಮಾಡುವಂಥ ಪರಿಸ್ಥಿತಿಯನ್ನು ಗುರುದತ್ ಗಾಣಿಗೆ ಅವರಿಗಾಗಲಿ ಪ್ರಜ್ವಲ್ ದೇವರಾಜಿಗಾಗಲಿ ಇರಲಿಲ್ಲ. ಇದರ ಸಣ್ಣ ಒಂದು ಮಾತಿನ ವ್ಯತ್ಯಾಸ, ಸಣ್ಣ ಒಂದು ಕಮ್ಯುನಿಕೇಷನ್ ಗ್ಯಾಪಲ್ಲಿ ಇದಾಗಿರುವಂಥದ್ದು. ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಒಂದಷ್ಟು ಒಳ್ಳೆ ಸಿನಿಮಾ ನಾನು ಪರ್ಸ್ನಲಿ ನೋಡಿದಾಗ 2 ಸರ್ತಿ ನೋಡಿದೆ, ತುಂಬ ಇಷ್ಟ ಆಯಿತು. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎಲ್ಲದೂ ಟಾಪ್ ನಾಚಲ್ಲಿದೆ. ಸೊ ಒಂದಷ್ಟು ಜನ ಬರ್ತಾರೆ, ಕಥೆನೇ ಇಲ್ಲ, 2 ನಿಮಿಷದ ರಿವ್ಯೂಗಳನ್ನ ಕೊಟ್ಬಿಡೋದು. ಸೊ ಅದರಿಂದ ಈಗ ಕೆಲವರು ನೋಡಬೇಕು ಅಂತ ಕುತೂಹಲದಲ್ಲಿರ್ತಾರೆ. ಈ 2 ನಿಮಿಷದ ರಿವ್ಯೂ ನೋಡಿಕೊಂಡು ಅಥವಾ ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ವಿಮರ್ಶಕರಾಗಿಬಿಟ್ಟಿದ್ದಾರೆ. ಸೊ ವಿಮರ್ಶೆ ಮಾಡೋದು, ರಾಂಗ್ ಇನ್ಫಾರ್ಮೇಷನನ್ನು ಪಾಸ್ ಮಾಡೋದು. ಬಿಕಾಸ್ ನಮಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆದಾಗಲೇ ಗೊತ್ತಾಗೋದು ಸ್ಟೋರಿನೇ ಇಲ್ಲ ಅಂತ ಹೇಳೋದು, ಲ್ಯಾಗ್ ಆಗಿದೆ ಅಂತ ಹೇಳೋದು, ಈ ರೀತಿ ಎಲ್ಲ ಒಂದು ಕೆಲಸವನ್ನು ಮಾಡ್ತಾರೆ. ನೀವೇನು ಹೇಳ್ತೀರಿ ಅಂತ? ನೋಡಿ, ಅಬೌಟ್ ಬ್ಯೂಟಿ ಆ್ಯಂಡ್ ಟೇಸ್ಟ್ ವಿ ಕೆನಾಟ್ ಡಿಸ್ಕಸ್. ನಿಮಗೆ ಹುಳಿ ತುಂಬ ಇಷ್ಟ, ನನಗೆ ಸಿಹಿ ತುಂಬ ಇಷ್ಟ, ಅವರಿಗೆ ಖಾರ ತುಂಬ ಇಷ್ಟ. ನಿಮಗೆ ಸಿಹಿ ಇಷ್ಟ ಆಗಬೇಕು ಅಂತ ನಾನು ಫೋರ್ಸ್ಫುಲ್ಲಾಗಿ ಮಾಡೋಕ್ಕಾಗೋದಿಲ್ಲ. ಪ್ರೊಡಿಕ್ಷನ್ ರಿವ್ಯೂ ಅನ್ನೋದು ನಿಮ್ಮ ಪರ್ಸನಲ್ ಒಪಿನಿಯನ್ಸ್, ಅದು ನಿಮ್ಮ ವೈಯಕ್ತಿಕವಾಗಿ ನೀವು ಅದೇ ಹೇಳ್ತಾ ಇದ್ದೀನಿ. ನಾವು ಒಂದು ತಪ್ಪುಗಳಿದ್ದರೆ ತಪ್ಪುಗಳನ್ನು ಭಾಳ ಅದು ಹೇಳಬೇಕು, ತಿದ್ದಬೇಕು. ಈಗ ಆಲ್ರೆಡಿ ಆಗಿಬಿಟ್ಟಿದೆ. ಈ ಥರ ಪ್ರೊಡಿಕ್ಷನ್ ಮಾಡುವಂಥವ್ರು ಸಿನಿಮಾಕ್ಕೂ ಮುಂಚೆ ಒಂದು ಸಲ ಸಿನಿಮಾ ನೋಡಿಬಿಟ್ಟು, ಎಡಿಕ್ಟರ್ ಆಗೋ ಟೈಮಲ್ಲಿ ಸಿನಿಮಾ ಮಾಡಿಬಿಟ್ಟು ಅವರ ರಿವ್ಯೂಸನ್ನು ತಗೊಂಡು ನಾವೇ ಸಿನಿಮಾ ಮಾಡಬೇಕಾಗುತ್ತೆ. ನೋಡಿ, ಇದ್ದೇ ಇರ್ತಾರೆ. ನಾವು 100 ಜನರಲ್ಲಿ ಒಂದು 3-4 ಜನ ಅಲ್ಲ, ಅದು ನಾನು ಹೇಳೋಕ್ಕಾಗಲ್ಲ. ಬಟ್ ಅವರ ಮೆಂಟಾಲಿಟಿ ಅದು.
ನಾನು ಹೇಳಲೇಬೇಕು, ನಾನು ಏನಾದರೂ ಹೇಳಿದ್ರೇ ನಾನು ಬುದ್ಧಿವಂತ ಅಂತ ಹೇಳುವಂಥದ್ದು. ಬಟ್ ನಾವೆಲ್ಲ ಹೊಗಳಿಕೆಯನ್ನು ನಾವು ತಗೊಳ್ಳುವಾಗ ನಮ್ಮ ಮಿಸ್ಟೇಕ್ಗಳನ್ನು ಕೂಡ ನಾವು ತಗೋಬೇಕಾಗತ್ತೆ. ಬಟ್ ಅದರಿಂದ ಒಂದು ಒಳ್ಳೆ ಪ್ರಾಜೆಕ್ಟು, ಒಂದೊಳ್ಳೆ ಕನಸು, ಒಂದು ನೆಲದ ಮಣ್ಣಿನ ಕತೆ ಹಾಳಾಗಬಾರ್ದು. ಇಷ್ಟ ಆಗದಿದ್ದರೆ ರಿವ್ಯೂ ಮಾಡೋದೇ ಬೇಡ, ಅವ್ರಿಗೆ ಇಷ್ಟ ಆಗದೆ ರಿವ್ಯೂ ಮಾಡೋದೇ ಬೇಡ. ಬಟ್ ಅದು ಪರ್ಸನಲ್ ಒಪಿನಿಯನ್ ಆಗಿ ತಗೊಳ್ಳಿ, ಯಾಕಂದರೆ ಜನರಿಗೆ ಇಷ್ಟ ಆಗಿದೆ. ಒಂದು 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 ಪತ್ರಿಕೆಯಲ್ಲಿ ಗಾಳಿಪಟ ಸಿನಿಮಾ ರಿಲೀಸ್ ಆದಾಗ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಡೈಲಿ ಪೇಪರಲ್ಲಿ, ದೊಡ್ಡ ಒಂದು ನ್ಯಾಷನಲ್ ಪೇಪರಲ್ಲಿ ಗಾಳಿಪಟ ಧೂಳಿಪಟ ಅಂತ ಹೇಳ್ಬಿಟ್ಟು ಹೆಡ್ಲೈನ್ಸ್ ಆಗುತ್ತದು. ಐ ಡೋಂಟ್ ನೋ ವಿಚ್ ಪೇಪರ್ ಇಟ್ ಈಸ್, ನಾನು ಅದು ಕೊಟ್ಟು ಮಾಡ್ತಾಯಿಲ್ಲ. ಗಾಳಿಪಟ ಧೂಳಿಪಟ ಆಯಿತಾ? ಧೂಳಿಪಟ ಆಯಿತು ಎಲ್ಲಿ? ಬಾಕ್ಸ್ ಆಫೀಸಲ್ಲಿ ಆಯಿತು. ರಿವ್ಯೂಗಳ ಅಂದರೆ ರಿವ್ಯೂಗಳ ಮೇಲೆ ಸಿನಿಮಾಗಳು ಸೋತಿರೋದು ಭಾಳ ವಿರಳ. ಸಿನಿಮಾನ ಗೆಲ್ಲಿಸುವಂಥವ್ರು, ನಾವು ಸಿನಿಮಾ ಮಾಡ್ತಿರೋದು ಪ್ರೇಕ್ಷಕರಿಗೋಸ್ಕರ. ಪ್ರೇಕ್ಷಕರು ಅದನ್ನು ಬಂದು ನೋಡ್ತಾರೆ. ವರ್ಡ್ ಆಫ್ ಮೌತ್ ಅದು ಪಬ್ಲಿಸಿಟಿ ಮಾಡ್ಕೊಂಡು ಹೋಗುತ್ತೆ. ಇನ್ ಸ್ಪೈಟ್ ಆಫ್ ಆಲ್ ದಿಸ್ ರಿವ್ಯೂಸ್, ಥಿಯೇಟ್ರಲ್ಲಿ ನೋಡಿದ್ರೆ ಜನ ಫುಲ್ ಇರ್ತಾರೆ. ಅವರೊಂದು ಇಮೋಷನ್ಸ್ನ ಹೊರಗಡೆ ಹಾಕುವಂಥ ವಿಡಿಯೋಸ್ಗಳನ್ನ ನೋಡ್ತೀವಿ ನಾವು. ಸೊ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ. ನಿಮ್ಗೆ ಹೇಳಿದ್ರಲ್ಲ, ನಾನು ನಿಮಗೆ ಭಾಳ ಚೆನ್ನಾಗಿ ಹೇಳಿದೆ. ನಾನು ಸಿನಿಮಾದವರಿಗಿಂತ, ಸಿನಿಮಾ ಪತ್ರಕರ್ತರಿಗಿಂತ ಪ್ರೇಕ್ಷಕರು ಭಾಳ ಬುದ್ಧಿವಂತರು. ಅವ್ರಿಗೆ ಗೊತ್ತು ವಾಟ್ ಟು ಡೂ, ಹೌ ಟು ಡೂ ಅನ್ನೋದನ್ನು. ಅವರು ಅದನ್ನು ಹೃದಯಕ್ಕೆ ತಗೊಂಡ್ರೆ ಅದನ್ನು ತಗೊಂಡೋಗುವಂಥ ರೀತಿಯೇ ಬೇರೆ. ಸೊ ಏನೋ ಇರ್ತವೆ ಒಳಗಡೆ. ಸಿನಿಮಾ ನಾನು ರಿವ್ಯೂ ಮಾಡಬೇಕು ಅಥವಾ ನೀವು ಹೇಳ್ದಂಗೆ ಅವ್ರ ಮನಸ್ಥಿತಿ ಅದು. ಚೆನ್ನಾಗಿ ತುಂಬ ಏನೂ ಚೆನ್ನಾಗಿಲ್ಲ, ಒಂದು 100 ಜನ ಬಂದು ಈ ಸಿನಿಮಾ ಚೆನ್ನಾಗಿಲ್ಲ 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 ಅಂದರೆ 100 ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಬ್ಬ ಅದರಲ್ಲಿ ಟೆಕ್ನಿಕಾಲಿಟಿ ಹುಡುಕುತ್ತಾರೆ. ಯಾರೋ ಒಬ್ಬರು ನಮಗೆ ಬೇಡ ಎಕ್ಸ್ಪ್ರೆಸೆಡ್ ಸರ್, ಅದು ಏನಕ್ಕೆ ಅದು ಆ ರೀತಿ ಕ್ಯಾಮ್ರಾ ಬಂದು ಹೀಗೆ ಬಂದು ಅಷ್ಟು ಸ್ಲೋ ಅನಿಸಿಲ್ವ? ಸಿನಿಮಾ ಲೆಂತ್ ಬಂತು 2 ಗಂಟೆ 6 ನಿಮಿಷ. ಅದು ಈಗಿನ ಟ್ರೆಂಡು. ಅದೇ ನಾವು ಮಲಯಾಳಮಲ್ಲಿ ನೋಡಿದರೆ, ಅದೇ ನಾವು ತಮಿಳ್, ಓ ವಾವ್ ಏನು ಕ್ಯಾಮ್ರಾ ವರ್ಕ್ ಗುರು, ಏನು ಅದು ಡಿಸಾಲ್ವ್ ಆಗುವಂಥದ್ದು, ಎಡಿಟಿಂಗ್ ಪ್ಯಾಟರ್ನು. ಆ ಗಾಡಿ ದೊಡ್ಡವರ ಹತ್ರ ಬಂದು ಗಾಡಿ ಬಂದು ಆ ನೆರೇಷನ್ ವೆರಿ ಹೊಸದು, ಕನ್ನಡಗೆ ತುಂಬ ಹೊಸದದು ಆ ಎಡಿಟಿಂಗ್ ಪ್ಯಾಟರ್ನ್. ಅದು ಅದು ನನ್ನ ಬಗ್ಗೆ ಏನು ಮಾತಾಡ್ತಾರೆ, ಕಂಬಳದ ಬಗ್ಗೆ ಗೋವಿಂದೇಗೌಡ ಚಪ್ಪಲಿ ಕೊಡ್ತಾರೆ, ಚಪ್ಪಲಿ ಹಾಕ್ತಾರೆ ದೊಡ್ಡ ದಡಿಗಳಿಗೆ, ನನ್ನ ಚಪ್ಪಲಿ ಸಮಾನ ಅಂತ ಹೇಳ್ಬಿಟ್ಟು ಏನಾಯಿತು ಅಂತ ಹೇಳುವಾಗ ಅಲ್ಲಿಂದ ಕ್ಯಾಮ್ರಾ ರೊಟೇಟ್ ಆಗಿ ರಿಯಲ್ ಸೀನಿಗೆ ಬಂದು ವಾಪಸ್ ಇಲ್ಲಿಗೆ ಬರುವಂಥದ್ದು. ವೆರಿ ಟೆಕ್ನಿಕಲಿ ಮೇಡ್ ಅದು. ಅದಕ್ಕೆ ಎಷ್ಟು ಗಂಟೆಗಳ ಎಷ್ಟು ದಿವಸಗಳ ಕೆಲಸ ಇದೆ ಅದು. ನಮ್ಮ ಕ್ಯಾಮ್ರಾಮನ್ನ ಅದನ್ನು ಮಾಡಿರುವಂಥದ್ದು. ಬೇರೆ ಅವರು ನೋಡಿ ಅದನ್ನು ಭಾಳ ಟೆಕ್ನಿಕಲಾಗಿ ಎಂಜಾಯ್ ಮಾಡ್ತಾರೆ. ಈಗ ಜನ್ಜಿ ಏನಿದ್ದಾರೆ, ವಾವ್ ಅವ್ರು ಟೆಕ್ನಿಕಲಾಗಿ ಮಾತಾಡ್ತಾರೆ. ನನ್ನ ಮಗ ಅವನು ಭಾಳ ದೊಡ್ಡ ಸಿನಿಮಾ ಪ್ರೇಮಿ, ಅವನು ಎಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತಾನೆ. ಅವನು ಬಂದು ನನಗೆ ಫಸ್ಟ್ ಟೈಮ್ ನನಗೆ ಅವನು ಹೇಳಿದ್ದು, ಒಂದು ಸೂಪರ್ ಸಿನಿಮಾ ನೋಡಿದೆ, ಟೆಕ್ನಿಕಲಿ ಸೌಂಡ್ ಸಿನಿಮಾ ನೋಡಿದೆ ನಾನು. ಆ ಎಲಿವೇಷನ್ಸ್ ಎಲ್ಲವೂ ಕೂಡ ಸೂಪರ್ ಆಗಿದೆ ಸಿನಿಮಾದಲ್ಲಿ, ದಿಸ್ ಗೋಯಿಂಗ್ ಟು ರಾಕ್ ಅಂತ ಫಸ್ಟ್ ರಿವ್ಯೂ ಕೊಟ್ಟವನೇ ಅವನು. ಯೂಶಲಿ ನಾನು ಕರ್ಕೊಂಡು ಹೋಗೋದೆ, ಏನು ಪಾಪ ಇದೇನು ಪಾಪ ನಾನು ಬೈಕೊಂಡೇ ಬರೋದು 90%. ಬಟ್ ಫುಲ್ಲಾಗಿ ನನಗೆ ಮನೆಯಲ್ಲೇ ನನಗೆ ಫಸ್ಟ್ ರಿಸಲ್ಟ್ ಸಿಗ್ತದೆ. ಜನ್ಜಿಗಳಿಗೆ ಭಾಳ ಇಷ್ಟ ಆಗಿದೆ. ಹೊಸ ಅಲೆಯ ಚಿತ್ರಗಳನ್ನು ಇಷ್ಟಪಡುವಂಥವ್ರಿಗೆ, ಒಳ್ಳೆಯ ಟೆಕ್ನಿಕಾಲಿಟಿಗಳನ್ನು ಇಷ್ಟಪಡುವಂಥವ್ರಿಗೆ ಭಾಳ ಇಷ್ಟ ಆಗಿದೆ. ಫ್ಯಾಮಿಲಿಗೆ ಇಷ್ಟ ಆಗಿದೆ, ಮಕ್ಕಳಿಗೆ ಇಷ್ಟ ಆಗಿದೆ, ರೈತರಿಗೆ ಇಷ್ಟ ಆಗಿದೆ. ಇನ್ನು ಯಾರಿಗೆ ಇಷ್ಟ ಆಗಬೇಕು? ನೀವು ಕಂಬಳ, ನಾವು ಒಂದು ಬಾರಿ ಆದರೂ ಈ ರಥವನ್ನು ನಾವು ನಡೆಸಬೇಕು, ನಾವು ಹೋಗಬೇಕು, ಗೆದ್ದು ನಾವು ಹೋಗಬೇಕು ಅಂತೇಳಿ ಹೇಳ್ತೀರಿ. ಆಗ ಒಂದು ಸೀನಲ್ಲಿ ಕೈ ಕೊಡೋದು ಅಂತ ಸೀನ್ ಪ್ರಜ್ವಲ್ ದೇವರಾಜ್ ಅವರಿಗೆ, ಅವರ ಅಜ್ಜ ಬಂದು ಬೇಡ ಕರ್ಕೊಂಡು ಹೋಗ್ಬಿಡ್ತೀವಿ, ನಿಮ್ಮ ಈ ರಕ್ತದ ಒಂದು ಆಟ ನಮ್ಮ ಮಗನ ಮೇಲೆ ಬೀಳೋದು ಬೇಡ, ಅವನು ಸಾವಾಗೋದು ಬೇಡ ಅಂತೇಳಿ ತಡೀತಾರೆ. ಸೊ ಈ ಎಲ್ಲ ಸೀನ್ಗಳನ್ನು ಮಾಡುವಾಗ ಪ್ರಜ್ವಲ್ ದೇವರಾಜ್ ಅವರಾಗಿರ್ಬೋದು, ಅವರ ತಂದೆಯ ಪಾತ್ರ, ಅವರ ತಾತನ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋರು, ಅವ್ರ ಜೊತೆ ಹೇಗಿತ್ತು ನಿಮ್ಮ ಒಡನಾಟ? ನಮಗೆ ಇದು ಭಾಳ ಒಂದು ಕ್ರಿಟಿಕಲ್ ಸೀನ್. ಇದು ಒಂದು ಆರ್ಟಿಫಿಷಿಯಲ್ ಮಳೆ ನಮಗೆ ಬೀಳ್ತಾ ಇರುತ್ತೆ. ನೋಡಿರ್ಬೋದು, ಅದು ಕಂಬಳ ಗೆಲ್ಲಬೇಕು, ರಥಬೀದಿಯಲ್ಲಿ ಮೆರವಣಿಗೆ ಹೋಗಬೇಕು ಅನ್ನೋ ಆಸೆ ಕನಸು ಸತ್ತುವಾಗಿ 30 ವರ್ಷ ಆಗಿತ್ತು. 30 ವರ್ಷದ ಹಿಂದೆ ಸತ್ತ ಕನಸಿಗೆ ಮತ್ತೆ ಜೀವ ಬಂದಂತಾಗಿದೆ. ಹಾವಿನ ನೆರಳಲ್ಲಿ ಬದುಕೋ ಕಪ್ಪೆ ಥರ ಆಗಿತ್ತು ಜೀವನ. ಪ್ರವಾಹ ಬಂದರೂ ಆರದಂಥ ಕೆಂಡದಂಥ ಮಗ ಬಂದಿದ್ದಾನೆ. ಮಹಾವೀರ, ನೀನೇ ಕಳಿಸಿದ್ಯಾ ಅಂತ ನನಗೆ ಗೊತ್ತುಂಟು, ಈ ಸಲ ಒಂದು ಕೈ ನೋಡುವ ಅನ್ನೋದು ಡೈಲಾಗು. ಅದು ಕ್ಯಾಮ್ರಾ ಅಲ್ಲಿಂದ ಸ್ಟಾರ್ಟಾಗಿ ಆ ಮಳೆ ಮಧ್ಯದಲ್ಲಿ
ಜಿಮ್ಮಿ ಸುತ್ತಿ ಬಂದು ಮಾಡುವಂಥ ಕ್ಯಾರೆಕ್ಟರ್. ನಾವು ತುಂಬ ನಾವೆಲ್ಲ ಚೆನ್ನಾಗಿ ಮಾಡಿದಾಗ ಟೆಕ್ನಿಕಲಾಗಿ ಏನೋ ಎರರ್ ಆಗುತ್ತವೆ, ಅಥವಾ ಟೆಕ್ನಿಕಲಾಗಿ ಎಲ್ಲವೂ ಚೆನ್ನಾಗಿದ್ದಾಗ ನಮ್ಮಿಂದ ಏನೋ ಒಂದು ಮಿಸ್ಟೇಕ್ ಆಗುತ್ತೆ. ಡೈರೆಕ್ಟರ್ ಅವ್ರು ಎಂಥ ಒಂದು ಪ್ಲ್ಯಾನ್ ಇತ್ತು ಅವರಿಗೆ, ಅದು ಪ್ರತಿ ಫ್ರೇಮು ಪ್ರತಿ ನಿಮಿಷ ಆ ಲೈಟು ಪ್ರತಿ ಇರೋ ತನಕ ಅದನ್ನು ಬಿಡ್ತಾ ಇರಲಿಲ್ಲ. ಅದು ಅಚೀವ್ ಮಾಡೋಕ್ಕೆ ನಮ್ಮನ್ನು ಪ್ರಿಪೇರ್ ಮಾಡ್ತಾಯಿದ್ರು. ಎಲ್ಲೂ ಕೂಡ ಸ್ವಲ್ಪನೂ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋದ ರೀತಿಯಲ್ಲಿ ತುಂಬ ಟೈಟ್ ಪೊಸಿಷನ್ಸಲ್ಲಿ ಅದನ್ನು ಅವರು ಶೂಟ್ ಮಾಡಿಸಿದ್ದಾರೆ. ಪ್ರಜ್ವಲ್ ಅವ್ರ ಜೊತೆ ನನಗೆ ತುಂಬ ಒಳ್ಳೆಯ ಸ್ನೇಹ ಇದೆ. ಜಂಬೂ ಸವಾರಿ ಅನ್ನೋ ಸಿನಿಮಾದಲ್ಲಿ ನಾವು ಅಭಿನಯಿಸಿದ್ವಿ. ಅದಾದಮೇಲೆ ಅವರ ಪ್ರೊಡಕ್ಷನಲ್ಲಿ ಸಿನಿಮಾ ನಾನೊಬ್ಬ ಒಂದು ಗೆಸ್ಟ್ ಅಪಿರಿಯನ್ಸ್ ಇಲ್ಲೊಂದು ರೋಲಲ್ಲಿ ಕೂಡ ಮಾಡಿದ್ದೀನಿ. ಆಮೇಲೆ ವೈಯಕ್ತಿಕವಾಗಿ ತುಂಬ ಚೆನ್ನಾಗಿ ಗೊತ್ತು ನನಗೆ, ಸುಮಾರು ವರ್ಷಗಳ ಒಡನಾಟ ಇದೆ. ಶೂಟಿಂಗ್ ಬಿಟ್ಟು ನಾವು ಒಳ್ಳೆ ಪಾರ್ಟಿ ಫಂಕ್ಷನ್ಸು ಅದೆಲ್ಲೂ ಕೂಡ ನಾವು ಮಾಡ್ತಾ ಇರೋದು. ಶ್ರೀಧರ್ ಸರ್ ತುಂಬ ಅದ್ಭುತ ನಟ. ATV ಶ್ರೀಧರ್ ಸರ್ ತುಂಬ ದೊಡ್ಡ ನಟ. ಅವರು ಅದಕ್ಕೆ ಭಾಳ ಜೀವ ತುಂಬಿದ್ದಾರೆ. ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಆ ಇಮೋಷನ್ಸ್ ವರ್ಕ್ ಆಗೋ ರೀತಿಯಲ್ಲಿ ಕ್ಯಾಮ್ರಾಮನ್ ಕೆಲಸ ಕೂಡ ಆಗಿದೆ. ಹಾಗಾಗಿ ನಾನು ಡೈರೆಕ್ಟ್ರು ಆರ್ಟಿಸ್ಟ್ಗಳು ಇವರೆಲ್ಲರೂ ಸೇರಿ ಒಂದು ಹೊಸ ರೀತಿಯ ಪ್ರೆಸೆಂಟೇಷನ್ ಆ ಸೀನ್ ಮೂಲಕ ಇರಲಿ ಅನ್ನೋದನ್ನು ತೋರಿಸುವಂಥದ್ದು. ದೊಡ್ಡವರು ಮತ್ತು ಚಿಕ್ಕವರು ಅಂದರೆ ಆ ಊರಿನ ಸಣ್ಣ ಜನರು ಅವರನ್ನು ಬಿಂಬಿಸೋದು ಮತ್ತು ಆ ಲೆವೆಲನ್ನು ತೋರಿಸೋದು ತುಂಬಾ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ಎರಡೂ ಗ್ರೂಪನ್ನು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ಯಾಕಂದರೆ ನಿಮ್ಮ ಒಂದು ಸೀನ್ ಇದೆ, ಅವ್ರ ಚಪ್ಪಲಲ್ಲಿ ನಿಮಗೆ ಹೊಡೆಯೋದು. ಮತ್ತು ಎರಡನೇ ಸೀನು ಇದು ಹಾವಿನದ್ದು ತಪ್ಪ ಕಪ್ಪೆದು ತಪ್ಪ, ಆಗ ದನ ಅವರ ಎಂಟ್ರಿ, ಹದ್ದಿನ ತಪ್ಪು ಅಂತ, ಅದು ತುಂಬ ಚೆನ್ನಾಗಿರೋ ಸೀನು. ಈ ಎರಡು ಸೀನ್ಗಳನ್ನು ಬಗ್ಗೆ ಒಂದಷ್ಟು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡೋದು. ಆ ಚಪ್ಪಲಿಲಿ ಹೊಡೆಯುವಂಥ ಸೀನು, ದೊಡ್ಡವರು ಬಂದು ನನಗೆ ಚಪ್ಪಲಿ ಹೊಡೆಯೋದು ಮೆಟಾಫರಿಕಲಿ ವ್ಯವಸ್ಥೆಯನ್ನು ಪ್ರತಿಬಿಂಬಿಸ್ತಾ ಇದೆ. ದೊಡ್ಡವರ ದಬ್ಬಾಳಿಕೆ ಅಥವಾ ಶ್ರೀಮಂತರ ದಬ್ಬಾಳಿಕೆ ಬಡವರ ಮೇಲೆ ಯಾವತ್ತಿದ್ರೂ ಇದ್ದದ್ದೇ. ಬಡವನಿಗೆ, ಒಬ್ಬ ಕಾಮನ್ ಮ್ಯಾನಿಗೆ ಸಿಟ್ಟು ಬಂದರೆ ಏನಾಗ್ಬೋದು, ಅವನಿಗೊಂದು ಹಠ ತೊಡ್ಕೊಂಡ್ರೆ ಏನಾಗ್ಬೋದು ಅನ್ನೋ ಸೀನಲ್ಲಿ ಬಿಲ್ಡಪ್ ಆಗಬೇಕಾಗಿತ್ತು. ನನ್ನ ಫ್ರೆಂಡ್ ಓಡಿಸ್ತಾ ಇದ್ದ ಕೋಣ ಮುಟ್ಲಿಕ್ಕೆ ನಿನಗೆ ಎಷ್ಟು ತಾಕತ್ತು ಅಂತ ಹೇಳ್ಬಿಟ್ಟು ಒಬ್ಬನಿಗೆ ನಾನು ಹೊಡಿಯೋಕೆ ಹೋಗ್ಬೋದು. ಏಯ್ ನನ್ನ ಕೋಣ, ಓಡಿಸೋಂದಲ್ಲ ಆಟ, ಕೋಣದಿಂದ ನೀವು ಗೆಲ್ಲೋದು ಕಂಬಳ. ನಿನ್ನ ಫ್ರೆಂಡು ದಂತಕಥೆ ಆಗಿದ್ದು ಅವನಿಂದ ಅಲ್ಲ. ಜನ ಇವತ್ತು ಅವನು ಹೀರೋ ಅಂತ ಇರೋದು ಅವನಿಂದ ಅಲ್ಲ, ಅವ್ರು ಗೆಲ್ತಾ ಇರೋದು ಅವನಿಂದಲ್ಲ, ನನ್ನ ಕೋಣದಿಂದ ಯಾರು ನಿಂತರೂ ಗೆಲ್ತಾರೆ ಅನ್ನೋ ದರ್ಪ ದಡಿಗಳದು. ನನ್ನ ಗೆಳೆಯ ಇದ್ದಿದ್ದಕ್ಕೆ ಗೆದ್ದಿದ್ದು ಅನ್ನೋದು ಕಟ್ಟಿಕಾಳ. ಓಡಿ ಗೆಲ್ಲೋದಕ್ಕೆ ನನ್ನ ಗೆಳೆಯನೇ ಕಾರಣ ಅನ್ನೋದು ನನ್ನ ವಾದ. ಅಲ್ಲಿ ಸಿಕ್ಕುವಂಥ ಕಾನ್ಫ್ಲಿಕ್ಟೇ ಸಿನಿಮಾ. ನಾವು ಇಷ್ಟು ಡಿಟೇಲಾಗಿ ನಾವು ಜನರಿಗೆ ಹೇಳ್ತಾ ಹೋದರೆ ಸಿನಿಮಾ ನೋಡಲ್ಲ. ಸರಿ ಸರ್, ಕೊನೆಯದಾಗಿ ನಿಮ್ಮನ್ನು ಇಷ್ಟಪಡುವಂಥ ಜನರಿಗೆ ಇವತ್ತು ಈ ಸಿನಿಮಾ ಮೂಲಕ ನಿಮ್ಮನ್ನು ಮತ್ತಷ್ಟು ಪ್ರೀತಿ ಮಾಡೋರಿಗೆ ಏನು ಹೇಳ್ತೀರಿ? ತುಂಬ ಸಂತೋಷ ಇದೆ ನನಗೆ. ವಿಜಯವಾಣಿ ವಾಹಿನಿ ಮೂಲಕ ನಿಮಗೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸುಮಾರು ಒಂದು 23-24 ವರ್ಷ ಬೇರೆ ಬೇರೆ ಪಾತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ನಾನು ನೀವು ನೋಡಿದ್ದೀರಿ. ಮನೆಮಗನಾಗಿ ನನ್ನನ್ನು ಸಾಕಿದ್ದೀರಿ, ಸಹಿಸ್ಕೊಂಡಿದ್ದೀರಿ. ಈಗ ಕರಾವಳಿ ಸಿನಿಮಾದಲ್ಲಿ ನೀವು ತೋರಿಸಿದಂಥ ಪ್ರೀತಿ, ನೀವು ಮಹಾಬಲನನ್ನು ಇಷ್ಟಪಟ್ಟಂಥ ರೀತಿ ನನ್ನ ವೈಯಕ್ತಿಕ ಬದುಕಿಗೆ ದೊಡ್ಡ ಒಂದು ಬಲ ಕೊಟ್ಟಾಗಿದೆ. ಭಾಳ ಇಮೋಷನಲ್ ಆಗಿದ್ದೀನಿ, ಭಾಳ ಖುಷಿಯಾಗಿದ್ದೀನಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಗಾಡ್, ವೆರಿ ಥ್ಯಾಂಕ್ಫುಲ್ ಟು ಕರಾವಳಿ ಟೀಮ್, ಡೈರೆಕ್ಟರ್, ಆಲ್ ಓವರ್ ಕರ್ನಾಟಕ ಪ್ರತಿಯೊಬ್ಬರಿಗೂ ಕೂಡ ನಾನು ಖುಷಿ ಅದು ದಟ್ ಇಸ್ ನಾವು ಗೆದ್ದಾಗ ನಮಗೆ ಸಿಕ್ಕುವಂಥ ಬಹುಮಾನ ನೀವು ಸ್ವೀಕಾರ ಮಾಡಿದ್ದು. ಆ ಸ್ವೀಕಾರ ಮಾಡಿದ್ದು ಎಲ್ಲ ಕಡೆ ಕಾಣಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಎಲ್ಲ ಶೋಗಳು ಫುಲ್ ಆಗ್ತಾಯಿದೆ. ನಾವು ಸ್ಟಾರ್ಟ್ ಆಗಿದ್ದಾಗ ನಮ್ಮ ಸಿನಿಮಾ ಶುರು ಮಾಡಿದಾಗ ಜನನಾಯಕನ್ ರಿಲೀಸ್ ಆಗಿತ್ತು. ಅಯ್ಯೋ ಏನಪ್ಪ ಬೇರೆ ಭಾಷೆ ಬಂದುಬಿಡ್ತಲ್ಲ ನಮ್ಮ ಜೊತೆ ಅಂತ. ಜನನಾಯಕನ್ ಅಬ್ಬರದ ಮುಂದೆ ಕರಾವಳಿ ಹವಾ ದೊಡ್ಡದಾಗಿ ಕಾಣಿಸ್ತಾ ಇದೆ. ತುಂಬ ಶೋಗಳು ಜಾಸ್ತಿ ಆಗಿದೆ. ಭಾನುವಾರ ನಮಗೆ ಒಂದು 60 ಶೋಗಳು ಜಾಸ್ತಿ ಆಗಿದೆ. ಎಲ್ಲ ಶೋಗಳು ಹೌಸ್ಫುಲ್ ಆಗ್ತಾಯಿದೆ. ನಮ್ಮೂರಿಗೆ ಸಿನಿಮಾ ಕಳಿಸಿ ಅಂತ ಡಿಸ್ಟ್ರಿಬ್ಯೂಟ್ರಿಗೆ ಆಡಿಯನ್ಸ್ ಪ್ರೆಷರ್ ಆಗ್ತಾ ಇದ್ದಾರೆ. ಖಂಡಿತ ದೊಡ್ಡ ಒಂದು ಹೊಸ ಅಲೆ ಚಿತ್ರ ಕನ್ನಡಕ್ಕೆ ಸೆಕೆಂಡ್ ಹಾಫಲ್ಲಿ ದೊಡ್ಡ ಸಿನಿಮಾಗಳು ಲವ್ ಮಾಕ್ಟೈಲ್ ಆದಮೇಲೆ ಒಳ್ಳೆಯ ಯಶಸ್ವಿ ಚಿತ್ರಗಳು ಯಾವುದು ಬರಲಿಲ್ಲ. ಈ ವರ್ಷದ ಒಂದು
ಮಾಸ್ ಕ್ಲಾಸ್ ಸ್ಟ್ಯಾಂಡರ್ಡ್ ಸಿನಿಮಾದ ಮೂಲಕ ನಾವು ಕರಾವಳಿ ಸಿನಿಮಾದ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಖುಷಿಯನ್ನು ಕೊಡ್ತಾಯಿದ್ದೀವಿ. ಕರಾವಳಿ ಸಿನಿಮಾ ಯಾರೆಲ್ಲ ನೋಡಿಲ್ಲ OTT ಬರೋದಕ್ಕೆ ಕಾಯಬೇಡಿ. ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ, ಆ ಸೌಂಡು ಆ ಖುಷಿ ಬೇರೆ. ಹೋಗಿ ನಿಮ್ಮ ನಿಯರೆಸ್ಟ್ ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ, ನಿಮ್ಮ ಪ್ರೀತಿಯ ಕಮೆಂಟ್ಸ್ಗಳನ್ನು, ಪ್ರೀತಿಯ ಆಶೀರ್ವಾದಗಳನ್ನು ನಮಗೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದಿಷ್ಟು ಕೂಡ ಮಿತ್ರ ಅವರ ಮಾತಾಗಿತ್ತು. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾನು ಪರ್ಸ್ನಲಿ 2 ಸರ್ತಿ ನೋಡಿರೋದ್ರಿಂದ ಸಿನಿಮಾವನ್ನು. ಸೊ ನೀವು ಥಿಯೇಟರಲ್ಲಿ ಹೋಗಿ ನೋಡಿದ್ರೇ ಆ ಒಂದು ಎಸೆನ್ಸನ್ನು ನೀವು ಫೀಲ್ ಮಾಡಿದ್ರೇ ನಿಮಗೆ ಅದರ ಒಂದು ಗಮ್ಮತ್ತು, ಆ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸ್, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಸಿಗೋದು. ನೀವು ಕೂಡ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಕರಾವಳಿ ಸಿನಿಮಾವನ್ನು ನೋಡಿ ಒಂದು ಒಳ್ಳೆ ಸ್ಟೋರಿಯನ್ನು ಕ್ಯಾರಿ ಮಾಡಿದ್ದಾರೆ. ಬಹಳ ದಿನಗಳ ನಂತರ ಕನ್ನಡದಲ್ಲಿ ಒಳ್ಳೆ ಕತೆ ಬರ್ತಾ ಇಲ್ಲ, ಸಿನಿಮಾ ಬರ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಂದು ಸೂಪರ್ ಮಲಯಾಳಂ ಸಿನಿಮಾಗಳು ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಿದ್ವಿ, ಆದರೆ ಕನ್ನಡದಲ್ಲಿ ಇದೇ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಸಿನಿಮಾ. ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ಕರಾವಳಿ ಸಿನಿಮಾವನ್ನು ವೀಕ್ಷಿಸಿ. ಕ್ಯಾಮರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾವಿ, ವಿಜಯವಾಣಿ, ಬೆಂಗಳೂರು.